ಓಕೆ, ಇವತ್ತು 3ನೇ ದಿವಸ ಆಗಿದೆ ಬೈಬಲ್ ಶಾಲೆಯಲ್ಲಿ ನಾವು ಸೇರಿ ಬಂದಿದ್ದೇವೆ. ನೀವೆಲ್ಲರೂ ನನ್ನ ನೋಡ್ತಿದ್ದೀರಿ ಅಂತ ನಾನು ನಂಬ್ತೇನೆ. ಕಾಣ್ತಿದ್ದೀನ? ರೈಟ್. ನಾನು ನಿಮಗೆ ಕಾಣ್ತಿದ್ದೀನಿ ಅಂದರೆ ನಾನು ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಎಲ್ಲರೂ ಪ್ರಯಾಣವನ್ನು ಮಾಡೋಣ ಪ್ರಿಯರೇ. ಬಹಳ ಸಂತೋಷ ಏನು ಅಂದರೆ ನೀವೆಲ್ಲರೂ ಕೆಲಸವನ್ನು ಮುಗಿಸಿ ಬೆಳಿಗ್ಗೆಯಿಂದ ರಾತ್ರಿ ವಾಕ್ಯ ಕೇಳೋಕ್ಕೆ ಟೈಮ್ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ. ಇದರಲ್ಲಿ ಗೊತ್ತಾಗ್ತದೆ ನಿಮ್ಮಲ್ಲಿ ಎಷ್ಟು ಆಸಕ್ತಿ ಇದೆ ಪ್ರಿಯರೇ. ಭಾಳ ಸಂತೋಷ. ಈ ಆಸಕ್ತಿ ದೇವರಿಗೆ ಬೇಕು. ಈ ಆಸಕ್ತಿಯ ಜನರು ದೇವರಿಗೆ ಬೇಕಾದವರು ಪ್ರಿಯರೇ. ಸೊ ಇವತ್ತು ನಾನು ಹೇಳುವಂಥ ವಾಕ್ಯದ ಆ ಒಂದು ಟಾಪಿಕ್ ಏನಂದರೆ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಕುರಿತು ನಾವು ಕಲಿಯಕ್ಕಿದ್ದೇವೆ ಪ್ರಿಯರೇ. ಸೊ ದೇವರ ವಾಕ್ಯ ಏನಾಗಿದೆ, ಬೈಬಲ್ ಪ್ರಕಾರ ದೇವರ ವಾಕ್ಯ ಏನಾಗಿದೆ, ನಾನು ನಿಮಗೆ ಜಸ್ಟ್ ಕೆಲವು ಇನ್ಫಾರ್ಮೇಷನ್ಗಾಗಿ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ಬೈಬಲ್ ಅದು 2 ಭಾಗದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಬೈಬಲ್ 2 ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಹೊಸ ಒಡಂಬಡಿಕೆ, ಇನ್ನೊಂದು ಹಳೆ ಒಡಂಬಡಿಕೆ. ಬೈಬಲ್ ಯಾವ ಭಾಷೆಯಲ್ಲಿ, ಹಳೆ ಒಡಂಬಡಿಕೆ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಅದು ಹಿಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದ್ದಾವೆ. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು. ಟೋಟಲ್ 66 ಪುಸ್ತಕಗಳು ನಮಗೆ ಅಲ್ಲಿ ಕಾಣ್ತವೆ. 66 ಬುಕ್ಸ್ ಇದ್ದಾವೆ. ಸೊ ಇದು ಜಸ್ಟ್ ನಮಗೆ ಒಂದು ಮಾಹಿತಿ ಇರುವುದಕ್ಕಾಗಿ ನಾನು ನಿಮಗೆ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬೈಬಲ್ ಯಾರು ಬರೆದರು ಅಂತ ನೀವು ನಮಗೆ ಕೇಳುವುದಾದರೆ, ಇದು ಮನುಷ್ಯನ ಒಂದು ಜ್ಞಾನದಿಂದ ಬರೆಯಲ್ಪಟ್ಟಿಲ್ಲ. ಇದು ಆತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂಥ ಪುಸ್ತಕ. ಈ ಬೈಬಲ್ ಬಹಳ ಶಕ್ತಿಯುಳ್ಳದ್ದು ಪ್ರಿಯರೇ. ನಮ್ಮ ಕೈಯಲ್ಲಿರುವ ಈ ಸತ್ಯವೇದ ಇದೆಯಲ್ಲ, ಇದು ಬಹಳ ಬಲವುಳ್ಳ ಒಂದು ಪುಸ್ತಕ ಪ್ರಿಯರೇ. ಯಾಕಂದರೆ ಈ ಪುಸ್ತಕ ಓದಿನೇ ಎಷ್ಟೋ ಜನರು ಅವರ ಜೀವಿತಗಳನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾನೊಬ್ಬನು. ನಿನ್ನೆ ಪಾಸ್ಟರ್ ಅನಿಲ್ ಅಣ್ಣವರು ನಮಗೆ ಹೇಳ್ತಾ ಇದ್ರು, ದೇವರ ವಾಕ್ಯ ಕನ್ನಡಿಯಾಗಿದೆ. ಅಂದರೆ ಅವರು ವಾಕ್ಯ ಹೇಳುವಾಗ ನಿಮಗೆ ಹೇಳ್ತಾ ಇದ್ರು, ಈ ಬೈಬಲ್ ನಿಮ್ಮ ಮುಖವನ್ನು ತೋರಿಸ್ತದೆ. ಅಂದರೆ ನೀವು ಯಾರು, ನಿಜವಾದ ನೀವು ಯಾರು ಅಂತ ಈ ಬೈಬಲ್ ತೋರಿಸ್ತದೆ. ನೋಡ್ರಿ ಪ್ರಿಯರೇ, ಈ ಲೋಕ ನಾವು ಯಾರು ಅಂತ ನಮಗೆ ಹೇಳ್ತಾರೆ ಅಂದರೆ ನಮ್ಮ ಗುಣ ನೋಡಿ, ನಮ್ಮ ಮಾತುಗಳು ನೋಡಿ ನಮಗೊಂದು ಹೆಸರು ಕೊಡ್ತಾರೆ, ಒಂದು ಟೈಟಲ್ ಕೊಡ್ತಾರೆ. ಈ ವ್ಯಕ್ತಿ ಇಂಥವನು, ಈ ವ್ಯಕ್ತಿ ಈ ಕೆಲಸ ಮಾಡ್ತಾನೆ. ಬಟ್ ಸತ್ಯವೇದ ನಮ್ಮ ಕುರಿತು ಏನು ಹೇಳ್ತತೆ ಅಂದರೆ ನಾವು ದೇವರ ಮಕ್ಕಳು ಅಂತ ಹೇಳ್ತತೆ, ನಾವು ನೀತಿವಂತರು ಅಂತ ಹೇಳ್ತತೆ. ಅದಕ್ಕೆ ಈ ಸತ್ಯವೇದ, ಈ ಬೈಬಲ್ ಇದೆಯಲ್ಲ, ನೋಡೋಕ್ಕೆ ಇದು ಎಲ್ಲ ಪುಸ್ತಕಗಳ ಹಾಗೆ ಒಂದು ಪುಸ್ತಕ ನಮಗೆ ಕಾಣ್ತದೆ. ಆದರೆ ಈ ಪುಸ್ತಕ ಬರೆದಿದ್ದು ಮನುಷ್ಯನ ಜ್ಞಾನದಿಂದ ಅಲ್ಲ, ಮನುಷ್ಯನು ಬರೆದಿದ್ದಾನೆ. ಆದರೆ ಮನುಷ್ಯನು ದೇವರ ಆತ್ಮನ ಪ್ರೇರೇಪಣೆಯಿಂದ ಬರೆದಂಥ ಪುಸ್ತಕ ಈ ಪುಸ್ತಕ ಪ್ರಿಯರೇ. ಒಂದು ಪದದಲ್ಲಿ ಹೇಳಬೇಕಂದ್ರೆ ಈ ಒಂದು ಪುಸ್ತಕ ದೇವರ ಸ್ವರವಾಗಿದೆ. ಗಾಡ್ಸ್ ವಾಯ್ಸ್, ದೇವರ ಸ್ವರ ಈ ಪುಸ್ತಕವಾಗಿದೆ. ಇವತ್ತು ನಾನು ದೇವರ ವಾಕ್ಯದ ಕುರಿತು, ಈ ಟಾಪಿಕ್ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಯಾಕಂದರೆ ಇಲ್ಲಿ ಈ ವಾಕ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಇಡೀ ಕ್ರೈಸ್ತ ಜೀವಿತ ನಾವು ನಿರ್ಲಕ್ಷ್ಯ ಮಾಡ್ದಂಗೆ. ನಿನ್ನೆ ನಾವು ಕಲ್ತಿದ್ದೇವೆ ನಾವು ಯಾರಾಗಿದ್ದೇವೆ, ನಮ್ಮನ್ನು ದೇವರು ಏನಾಗಿ ಮಾಡಿದ್ದಾನೆ, ಏನಾಗಿ ಕರೆದಿದ್ದಾನೆ, ಏನಾಗಿ ನಮ್ಮನ್ನು ಆತನು ನೇಮಿಸಿದ್ದಾನೆ ಈ ಲೋಕದಲ್ಲಿ. ಆ ವಿಷಯಗಳೆಲ್ಲ ನಾವು ಕಲ್ತ್ಕೊಂಡಿದ್ದೇವೆ. ಬಟ್ ಇವತ್ತು ದೇವರು ನಮ್ಮನ್ನು ಹೇಗೆ ಆತನು ನೀತಿವಂತರಾಗಿ ಮಾಡಿದ್ದಾನೆ, ಯಾವುದರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಯಾವುದರಿಂದ ನಾವು ದೇವರನ್ನು ನಂಬಿ ದೇವರ ಕಡೆ ಬಂದಿದ್ದೇವೆ, ಆ ವಿಷಯಗಳನ್ನು ನಾವು ಇವತ್ತು ಕಲಿಯಕ್ಕಿದ್ದೇವೆ ಪ್ರಿಯರೇ. ಸೊ ಬೈಬಲ್ ದೇವರ ಸ್ವರವಾಗಿದೆ. ಇವಾಗ ನಾನು ನಿಮಗೆ ವಾಕ್ಯ ಹೇಳುವಾಗ ಒಂದನ್ನು ಅರ್ಥ ಮಾಡ್ಕೋಬೇಕು, ಇದು ಮನುಷ್ಯನ ಸ್ವರ ಆಗಿ ನಾನು ಮಾತಾಡ್ತಾ ಇಲ್ಲ, ಇದು ದೇವರ ಸ್ವರವಾಗಿ ನಾನು ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದೇನೆ. ಹೇಳೋಕ್ಕೆ ಬಹಳ ವಿಷಯಗಳಿದ್ದಾವೆ. ಆದರೆ
ನಮಗೆ ಏನೇನು ಬೇಕೋ ಅದು ಮಾತ್ರ ಇವತ್ತು ನಾನು ನಿಮ್ಮ ಮುಂದೆ ತರುತ್ತೇನೆ ಪ್ರಿಯರೇ. ಸೊ ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ಮೊದಲನೇ ಪೇತ್ರು 1ನೇ ಅಧ್ಯಾಯ 23ನೇ ವಾಕ್ಯವನ್ನು ಯಾರಾದರೂ ಒಬ್ಬರು ಓದಬೇಕಂತ ನಾನು ಬೇಡಿಕೊಳ್ತೇನೆ. ಅಲ್ಲ, ಹೆಡ್ಫೋನ್ಸ್. ಒಂದು ನಿಮಿಷ, ನೀನು ಕೇಳಿಸ್ಕೊಳ್ತೇನೆ. ಓಕೆ, ಒಂದು ನಿಮಿಷ, ನೀನು ಆಫ್ ಮಾಡಿಬಿಟ್ಟಿ. ಓಕೆ, ಬೈಬಲ್ ಓದಕ್ಕೆ ಯಾರಾದರೂ ಒಬ್ಬರು ಸಹಾಯ ಮಾಡ್ರಿ. ಮೊದಲನೇ ಪೇತ್ರ 1:23. ಥ್ಯಾಂಕ್ ಯು ಸಿಸ್ಟರ್. ಮತ್ತೊಂದು ಸಾರಿ ಓದಿ. ಥ್ಯಾಂಕ್ ಯು ಸಿಸ್ಟರ್. ಈಗ ನನ್ನ ಕಡೆ ನೋಡ್ರಿ, ಅಲ್ಲಿ ಬರೆಯಲ್ಪಟ್ಟಿದೆ ನೀವು. ನೀವು ಅನ್ನೋ ಶಬ್ದ ನಿಮಗೆ ಕೇಳಿಸ್ತಾ ಇದೆನಾ? ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಅಲ್ಲ, ನಾಶವಾಗದ ಬೀಜದಿಂದಲೇ ತಿರುಗಿ ಉಂಟಾದದ್ದು. ಒಂದು ನಿಮಿಷ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ನಾಶವಾಗದ ಬೀಜದಿಂದ ನಾವು ತಿರುಗಿ ಹುಟ್ಟಿದ್ದೇವೆ. ಪ್ರಿಯರೇ, ಗಮನ ಇಟ್ಟು ವಾಕ್ಯ ಕೇಳಿಸ್ಕೊಡ್ರಿ. ಇಲ್ಲಿ ನಮಗೆ ಏನು ಹೇಳ್ತಾ ಇದೆ ಅಂದರೆ, ಚೆಕ್, ನನ್ನ ಸ್ವರ ಕೇಳಿಸೋದೇನಾ? ರೆಡ್ಯೂಸಿನ ವಾಲ್ಯೂಮ್. ಓಕೆ, ಇಲ್ಲಿ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ, ಪುನರ್ಜನ್ಮದ ಕುರಿತು ಮಾತನಾಡ್ತಾ ಇದೆ. ಪುನರ್ಜನ್ಮ. ಒಂದು ನಿಮಿಷ, ಡಿಸ್ಟರ್ಬ್ ಮಾಡ್ತಾ ಇದೆ. ಪುನರ್ಜನ್ಮದ ಕುರಿತು ಮಾತನಾಡ್ತಾ ಇದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮೊದಲನೇ ಪೇತ್ರು 1:23ನೇ ವಚನದಲ್ಲಿ ನಮಗೇನು ಮಾತನಾಡ್ತಾ ಇದೆ ಅಂದರೆ, ಪುನರ್ಜನ್ಮ. ಪುನರ್ಜನ್ಮ ಅಂದರೆ ತಿರುಗಿ ಹುಟ್ಟೋದ ಬಗ್ಗೆ ಮಾತನಾಡ್ತಾ ಇದೆ. ಬಾರ್ನ್ ಅಗೇನ್, ತಿರುಗಿ ಹುಟ್ಟೋದ ಬಗ್ಗೆ ನಮಗೆ ಮಾತನಾಡ್ತಾ ಇದೆ. ಇಲ್ಲಿ ನಾವು ಗಮನ ಇಡಬೇಕಾಗಿರೋದು ಏನಂದ್ರೆ, ಯಾವುದರಿಂದ ನಾವು ತಿರುಗಿ ಹುಟ್ಟುತ್ತಾ ಇದ್ದೇವೆ? ನಾಶವಾಗುವ ಬೀಜದಿಂದ ಅಲ್ಲ, ನಾಶವಾಗದೇ ಇರುವ ಬೀಜ. ನಾಶವಾಗದೇ ಇರುವ ಬೀಜದಿಂದ ನಾವು ತಿರುಗಿ ಹುಟ್ಟುತ್ತಾ ಇದ್ದೇವೆ. ಹಾಲೆಲೂಯಾ. ಮೊದಲನೇ ಪೇತ್ರು 1:23ನೇ ವಚನದಲ್ಲಿ ಬೀಜದ ಕುರಿತು ಮಾತನಾಡ್ತಾ ಇದೆ. ಅಂದರೆ ವಾಕ್ಯ ಬೀಜಕ್ಕೆ ಹೋಲಿಸ್ತಾ ಇದೆ. ಬೀಜ, ಯಾರಾದರೂ ಬೀಜ ನೋಡಿದ್ದೀರಾ? ಬೀಜ ಯಾವುದಕ್ಕಾಗಿ ಉಪಯೋಗಿಸಲ್ಪಡ್ತದೆ ಹೇಳ್ರಿ? ಭೂಮಿಯಲ್ಲಿ ಬಿತ್ತುವುದಕ್ಕಾಗಿ. ಸೊ ಬಿತ್ತುವವನ ಸಾಮ್ಯ ನಿಮಗೆಲ್ಲರಿಗೆ ಗೊತ್ತಿರಬಹುದು. ಬಿತ್ತುವವನ ಸಾಮ್ಯ, ಬಿತ್ತುವುದಕ್ಕೆ ಒಬ್ಬನು ಹೊರಟು ಹೋದ ಅಂತ. ಕೆಲವು ಬೀಜಗಳು ದಾರಿಯಲ್ಲಿ ಬಿತ್ತು, ಇನ್ನು ಕೆಲವು ಬೀಜಗಳು ಬಂಡೆಯ ಮೇಲೆ ಬಿತ್ತು, ಇನ್ನು ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿತ್ತು, ಇನ್ನು ಕೆಲವು ಬೀಜ ಒಳ್ಳೆ ಭೂಮಿಯಲ್ಲಿ ಬಿತ್ತು. ಒಳ್ಳೆ ಭೂಮಿಯಲ್ಲಿ ಬಿತ್ತು. ನನ್ನ ಸ್ವರ ಕೇಳಿಸ್ತಾ ಇದೆನಾ? ಯಾ. ಸೊ ಬೀಜ ದೇವರ ವಾಕ್ಯಕ್ಕೆ ಹೋಲಿಸ್ತಾ ಇದೆ. ಈ ವಾಕ್ಯವೆಂಬ ಬೀಜದಿಂದ ನಾನು ನೀವು ತಿರುಗಿ ಹುಟ್ಟಿದ್ದೇವೆ. ಅಂದರೆ ಇದು ನಮ್ಮ ರಕ್ಷಣೆ ಕುರಿತು ಮಾತನಾಡ್ತಾ ಇದೆ ಪ್ರಿಯರೇ. ಇದು ನಮ್ಮ ರಕ್ಷಣೆಯ ಕುರಿತು ಮಾತನಾಡ್ತಾ ಇದೆ. ಯೇಸುವನ್ನು ಅಂಗೀಕರಿಸಿದ್ದು ನಾವು ಹೇಗೆ? ನಿನ್ನೆ ಪಾಸ್ಟರ್ ಅನಿಲಣ್ಣವರು ನಮಗೆ ಹೇಳ್ತಾ ಇದ್ರು, ಸುವಾರ್ತೆಯ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ. ಆ ಶಿಲುಬೆಯಲ್ಲಿ ಆದಂಥ ಕಾರ್ಯ, ಅದನ್ನು ಕೇಳಿ ನಾವು ರಕ್ಷಣೆ ಹೊಂದಿದ್ದೇವೆ ಅಲ್ಲ? ನಮಗೆ ಯಾರೋ ಬಂದು ಯೇಸುವಿನ ಕುರಿತು ಹೇಳಿದ್ದಾರೆ. ನನಗೆ ಕೂಡ ಯಾರೋ ಬಂದು ಒಬ್ಬರು ಯೇಸುವಿನ ಕುರಿತು ಹೇಳಿದರು. ನಿಮಗೆ ಕೂಡ ಯಾರೋ ಒಬ್ಬರು ಯೇಸುವಿನ ಬಗ್ಗೆ ಹೇಳಿದ್ದಾರೆ. ಅಂದರೆ
ನಾವು ಏನು ಕೇಳಿದ್ದೇವೋ ಅದು ಯೇಸುವಿನ ಸುವಾರ್ತೆ. ಆ ಸುವಾರ್ತೆನೇ ಇವತ್ತು ನನಗೆ ನಿಮಗೆ ಬದಲಾವಣೆ ಮಾಡಿ ನಿಲ್ಲಿಸಿದೆ. ಸೊ ಈ ಒಂದು ವಚನ ನಮಗೆ ಹೇಳ್ತಾ ಇರೋದು ಏನು ಅಂದರೆ, ರಕ್ಷಣೆಯ ಕುರಿತು ಮಾತನಾಡ್ತಾ ಇದೆ. ಪುನರ್ಜನ್ಮ ಅಂದರೆ, ತಿರುಗಿ ಹುಟ್ಟೋದು ಅಂದರೆ, ನಾವು ನೋಡುತ್ತೇವೆ ತಿರುಗಿ ಹುಟ್ಟೋದು ಅದರ ಅರ್ಥ ಏನಂದರೆ, ಗ್ರೀಕ್ ಭಾಷೆಯಲ್ಲಿ ನಾನು ಮೇಲಿನಿಂದ ಹುಟ್ಟುವುದು. ತಿರುಗಿ ಹುಟ್ಟುವುದಕ್ಕೆ ಗ್ರೀಕಲ್ಲಿ ನಾವೇನು ನೋಡ್ತೇವೆ ಅಂದರೆ, ಅದರ ಅರ್ಥ ಮೀನಿಂಗ್ ಏನಂದರೆ ಮೇಲಿನಿಂದ ಹುಟ್ಟುವುದು. ಈಗ ಇಲ್ಲಿ ಹುಟ್ಟೋದ ಬಗ್ಗೆ ಮಾತನಾಡ್ತಾ ಇದೆ. ಇದು ಶರೀರದ ಜನ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮನ ಜನ್ಮದ ಬಗ್ಗೆ ಮಾತನಾಡ್ತಾ ಇದೆ. ಅಂದರೆ ನಾವೆಲ್ಲರೂ ಶಾರೀರಿಕವಾಗಿ ಹುಟ್ಟಿದ್ದೇವೆ. ನಾನು ಶಾರೀರಿಕವಾಗಿ, ನನಗೆ ತಂದೆ ತಾಯಿ ಇದ್ದಾರೆ. ಇಲ್ಲಿ ಕುಂತಂಥ ಪ್ರತಿಯೊಬ್ಬರಿಗೆ ಶಾರೀರಿಕವಾದ ತಂದೆ ತಾಯಿಗಳಿದ್ದಾರೆ. ಬಟ್ ನಮಗೆ ಇನ್ನೊಂದು ಜನ್ಮ ಆಗಿದೆ. ಅದಕ್ಕೆ ಇದು ಅರ್ಥ ಆಗಬೇಕಂದ್ರೆ, ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದುವುದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಮ್ಮನ್ನು ಪ್ರಾಣ, ಆತ್ಮ, ಶರೀರದಲ್ಲಿ ಉಂಟು ಮಾಡಿದ್ದಾನೆ. ನಾನು ಆತ್ಮ ಆಗಿದ್ದೇನೆ, ನನಗೆ ಪ್ರಾಣ ಕೊಡಲ್ಪಟ್ಟಿದೆ, ನಾನು ಶರೀರದಲ್ಲಿ ಬದುಕ್ತಾ ಇದ್ದೇನೆ. ಪಾಸ್ಟರ್, ತಿರುಗಿ ಹುಟ್ಟೋದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ನಾನು ನಿಜವಾಗ್ಲೂ ತಿರುಗಿ ಹುಟ್ಟಿದ್ದೇನಾ? ಎಸ್, ನೀವು ಅದಕ್ಕೆ ಬೈಬಲ್ ಶಾಲೆಗೆ ಬಂದಿದ್ದೀರಿ. ಒಂದು ವೇಳೆ ನೀವು ತಿರುಗಿ ಹುಟ್ಟಿಲ್ಲ, ಇವತ್ತು ನಿಮಗೆ ನಾನು ಅವಕಾಶ ಕೂಡ ಕೊಡ್ತೇನೆ. ತಿರುಗಿ ಹುಟ್ಟೋದು ಹೇಗೆ? ನೀವು ಯೇಸುವನ್ನು ಅಂಗೀಕರಿಸಿದ ದಿನನೇ ತಿರುಗಿ ಹುಟ್ಟಿದ್ದೀರಿ. ಯೇಸುವನ್ನು ನಂಬಿದ ದಿವಸನೇ ನೀವು ತಿರುಗಿ ಹುಟ್ಟಿದ್ದೀರಿ. ಈ ಜನ್ಮ, ಈ ಒಂದು ಹುಟ್ಟುವಿಕೆ ಶರೀರದ ಬಗ್ಗೆ ಮಾತನಾಡ್ತಾ ಇಲ್ಲ, ಆತ್ಮನ ಬಗ್ಗೆ ಮಾತನಾಡ್ತಾ ಇದೆ. ನಮ್ಮ ಆತ್ಮ. ನಿನ್ನೆ ಪಾಸ್ಟರ್ ಅನಿಲ್ ಅಣ್ಣ ಅವರು ನಮಗೆ ಹೇಳ್ತಾ ಇದ್ರು ಆದಮ್ ಹವ್ವ ಬಗ್ಗೆ. ಅವರು ಪಾಪ ಮಾಡಿದ ಮೇಲೆ ದೇವರಿಂದ ದೂರ ಹೋದರು. ನಾನು ಕೂಡ ನಿಮಗೆ ಮೊದಲನೇ ದಿವಸ ಹೇಳಿದಲ್ಲ, ನೈನ್ ಎಂಬ ಪಟ್ಟಣದಲ್ಲಿ ಒಬ್ಬ ಯವನಸ್ಥನು ಸತ್ತೋಗಿರ್ತಾನೆ. ಅವನನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ. ಯೇಸು ಸ್ವಾಮಿ ಅವನನ್ನು ಭೇಟಿ ಆಗ್ತಾನೆ. ಆ ಸತ್ತು ಹೋದಂಥ ಯವನಸ್ಥನು ಎದ್ದು ಬರ್ತಾನೆ. ಅದೇ ರೀತಿಯಲ್ಲಿ ಎಫೆಸ 2:5ನೇ ವಚನದ ಪ್ರಕಾರ, ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಬದುಕಿಸಿದ್ದಾನೆ. ಸತ್ತವರಾಗಿದ್ದ ನಮ್ಮನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಬದುಕಿಸಿದ್ದಾನೆ. ಈಗ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಪ್ರಿಯರೇ. ಹೇಗೆ ಬದುಕ್ತಾ ಇದ್ದೇವೆ ಅಂದರೆ, ಬದುಕ್ತಾ ಇದ್ದೇವೆ ಇದರ ಅರ್ಥ ಏನು ಅಂದರೆ, ದೂರ ಆದವರನ್ನು ದೇವರ ಹತ್ತಿರವಾಗಿ ಮಾಡಿದ, ಸಪರೇಟ್ ಆದವರನ್ನು ಮತ್ತೆ ಯೇಸು ಕ್ರಿಸ್ತನ ಸಂದೇಶದ ಮೂಲಕ, ವಾಕ್ಯದ ಮೂಲಕ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಪುನರ್ಜನ್ಮ ಹೊಂದಿದ್ದೇವೆ. ಬಾರ್ನ್ ಅಗೇನ್ ಅಂತಾರೆ. ನಾವು ಈಗ ಪುನರ್ಜನ್ಮವನ್ನು ಹೊಂದಿದ್ದೇವೆ. ತಿರುಗಿ ಹುಟ್ಟೋದ ಬಗ್ಗೆ ಅಥವಾ ಪುನರ್ಜನ್ಮದ ಬಗ್ಗೆ, ಮೇಲಿನಿಂದ ಹುಟ್ಟೋದು ಗ್ರೀಕಲ್ಲಿ ನಮಗೆ ಆ ಪದ ನಮಗೆ ಹೇಳ್ತೈತೆ ಪ್ರಿಯರೇ. ಇಲ್ಲಿ 2 ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಮಗೆ 2 ರೀತಿಯ ಜನ್ಮಗಳಿದ್ದಾವೆ ಪ್ರಿಯರೇ. ಒಂದು ಶಾರೀರಿಕವಾದ ಜನ್ಮ, ಇನ್ನೊಂದು ಆತ್ಮನ ಜನ್ಮ. ಶಾರೀರಿಕವಾದ ಜನ್ಮ, ಆತ್ಮನ ಜನ್ಮ. ನಾನು ನಿಧಾನವಾಗಿ ವಾಕ್ಯ ಹೇಳ್ತೇನೆ, ಗಮನ ಇಟ್ಟು ವಾಕ್ಯ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಿರುವ ವಿಷಯಗಳು ಮತ್ತೆ ಕೇಳುವಾಗ ನಿಮ್ಮ ಆತ್ಮದಲ್ಲಿ ಒಂದು ಉಜ್ಜೀವನದ ರೀತಿಯಲ್ಲಿ, ಒಂದು ಪ್ರಕಟಣೆ ರೀತಿಯಲ್ಲಿ ನಿಮಗೆ ಬರುವಾಗ ನಿಮ್ಮಲ್ಲಿ ಒಂದು ಬಲವನ್ನು ನೀವು ಹೊಂದಿಕೊಳ್ತೀರಿ ಪ್ರಿಯರೇ. ಅದಕ್ಕೆ ತೆರೆದಂಥ ಹೃದಯದಿಂದ ಕೂತ್ಕೊಳ್ರಿ, ಸಿದ್ಧ ಮನಸ್ಸುಳ್ಳವರಾಗಿ ಕೂತ್ಕೊಳ್ರಿ, ಅಪೇಕ್ಷೆಯಿಂದ ಕೂತ್ಕೊಳ್ರಿ. ದೇವರು ನಿಮ್ಮ ಜೊತೆ ತನ್ನ ವಾಕ್ಯದಿಂದ ನಿಮ್ಮನ್ನು ಕಟ್ಟುತ್ತಾನೆ. ನಿಮ್ಮ ಆತ್ಮಿಕ ಮನೋನೇತ್ರಗಳನ್ನು ಆತನು ಬೆಳಗಿಸುತ್ತಾನೆ. ಆಮೆನ್. ನಮಗೆ 2 ರೀತಿಯ ಜನ್ಮಗಳಿದ್ದಾವೆ. ಒಂದು ಶಾರೀರಿಕವಾದ ಜನ್ಮ, ಇನ್ನೊಂದು ಆತ್ಮಿಕ ಜನ್ಮ. ಶಾರೀರಿಕವಾದ ಜನ್ಮಕ್ಕೆ ನಾವೇನಂತೀವಿ ಅಂದರೆ ಸ್ವಾಭಾವಿಕವಾದ ಜನ್ಮ ಅಂತ ಹೇಳ್ತೇವೆ. ಎಲ್ಲರಿಗೆ ಆಗ್ತೈತೆ ಅದು, ಪ್ರತಿಯೊಬ್ಬರು ಶಾರೀರಿಕವಾಗಿ ಹುಡ್ತಾರೆ. ಬಟ್ ಆತ್ಮಿಕ ಜನ್ಮ ಇದು ಸ್ವಾಭಾವಿಕ ಜನ್ಮ ಅಲ್ಲ, ದಿಸ್ ಇಸ್ ಸೂಪರ್ ನ್ಯಾಚುರಲ್ ಬರ್ತ್ ಅಂತಾರೆ. ಸೂಪರ್ ನ್ಯಾಚುರಲ್ ಬರ್ತಿಗೆ ಕನ್ನಡದಲ್ಲಿ ಅಲೌಕಿಕವಾದ ಜನ್ಮ. ಅಲೌಕಿಕವಾದ ಜನ್ಮ ನಾವು ನೋಡುತ್ತೇವೆ ಬೈಬಲಲ್ಲಿ. ಯೋಹಾನ ಜಾನ್ ಚಾಪ್ಟರ್ 1 ವರ್ಸ್ 12 and 13. ಯೋಹಾನ 1:12ನೇ ವಚನ 13ನೇ ವಚನವನ್ನು ನಾವು ಓದೋಣ ಪ್ರಿಯರೇ.
ಜಾನ್ 1:12-13. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ರೈಟ್. ಥ್ಯಾಂಕ್ ಯು ಬ್ರದರ್. ಇವರು ದೇವರಿಂದ ಹುಟ್ಟಿದವರು. ನೋಡ್ರಿ, ಇಲ್ಲಿ ಎರಡು ರೀತಿಯ ಜನ್ಮದ ಬಗ್ಗೆ ಮಾತಾಡ್ತಾ ಇದೆ. ಅಂದರೆ ಶಾರೀರಿಕವಾದ ಜನ್ಮ, ಅದು ರಕ್ತ ಮತ್ತು ಕಾಮ ಮತ್ತು ಶರೀರದ ಇಚ್ಛೆಯಿಂದ ಅದು ಆಗುವಂಥ ಜನ್ಮ, ಹುಟ್ಟುವಿಕೆ ಅಂತಾರೆ. ಬಟ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ತಾರೋ, ಯೇಸುವನ್ನು ದೇವರೆಂದು ಒಪ್ಪಿಕೊಳ್ತಾರೋ, ನಂಬಿಕೆ ಇಡ್ತಾರೋ, ಅವರು ದೇವರ ಪುತ್ರರಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ನಿನ್ನೆ ಪಾಸ್ಟರ್ ಅನಿಲ್ ಅಣ್ಣವರು ನಮಗೆ ಹೇಳಿದರು, ಈಗ ನಾನು ಸೇವಕ ಅಲ್ಲ, ದಾಸನೂ ಅಲ್ಲ, ಮಗನಾಗಿದ್ದೇನೆ. ಮಗನಾಗಿದ್ದೇನೆ. ನಾವೆಲ್ಲರೂ ಆತನ ಮಕ್ಕಳು ಆಗಿದ್ದೇವೆ ಪ್ರಿಯರೇ. ಈಗ ಒಂದು ಇಲ್ಲಿ ನಾನು ಕ್ಲಾರಿಟಿ ಕೊಡ್ತೇನೆ ನಿಮಗೆ. ಯೇಸುವನ್ನು ಯಾರ್ಯಾರು ಅಂಗೀಕರಿಸ್ತಾರೋ, ಯಾರ್ಯಾರು ಅಂದರೆ ಮುಸಲ್ಮಾನರು, ಹಿಂದೂ ಜನರು, ಲಿಂಗಾಯತ್ಸರು, ಬ್ರಾಹ್ಮಿಣ್ಸು, ಸಿಖ್ ಜನ, ಯಾರಾದರೂ ಹರಿಜನ, ಯಾವುದೇ ಜಾತಿಯವರು ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ತಾರೋ ಅವರು ದೇವರ ಮಕ್ಕಳು. ಈಗ ನಾವೆಲ್ಲರೂ ದೇವರ ಮಕ್ಕಳು ಆಗಿದ್ರೆ ಆತನು ನಮಗೆ ಏನಾಗ್ತಾನೆ? ತಂದೆ. ಆತನು ನಮಗೆ ತಂದೆ ಆಗ್ತಾನೆ. ಈಗ ನಾವೆಲ್ಲರೂ ಆತನ ಮಕ್ಕಳಾಗಿದ್ರೆ ಒಬ್ಬರಿಗೊಬ್ಬರು ನಾವೆಲ್ಲರೂ ಏನಾಗ್ತೇವೆ? ಅಣ್ಣ ತಮ್ಮಂದಿರು, ಸಹೋದರರು, ಸಹೋದರಿಯರು. ಈಗ ಕೆಲವು ಸಭೆಗಳಲ್ಲಿ ನಾವು ನೋಡ್ತೇವೆ, ಇನ್ನೂ ಈ ಜಾತಿಯ ಭೇದ ಆ ಒಂದು ಇದೆ ಪ್ರಿಯರೇ. ಜಾತಿಯ ಆಲೋಚನೆ ಇದೆ, ಮತದ ಆಲೋಚನೆ ಇದೆ. ನಾವು ಈ ಜಾತಿಯವರು, ನಾವು ಈ ಜಾತಿಯವರು, ನಾವು ಆ ಜಾತಿಯವರು, ನಾವು ಈ ಜಾತಿಗೆ ಸಂಬಂಧಪಟ್ಟವರು. ಅದಕ್ಕೆ ಅವರು ಇನ್ನೂ ಕೂಡ ರಕ್ಷಣೆ ಹೊಂದಿದ ಮೇಲೆ ಕೂಡ ಅವರಿಗೆ ಜಾತಿಯ ಹುಡುಗಿಯನ್ನೇ ಮದುವೆ ಮಾಡ್ಕೊತಾರೆ, ಅವರ ಮತದ ಹುಡುಗಿಯನ್ನೇ ಮದುವೆ ಮಾಡ್ಕೊತಾರೆ. ನಾನು ಎಷ್ಟೋ ಜನರಿಗೆ ನೋಡಿದ್ದೀನಿ, ರಕ್ಷಣೆ ಹೊಂದಿದವರು, ಯೇಸುವನ್ನು ಅಂಗೀಕರಿಸಿದವರು, ಇನ್ನೂ ಜಾತಿಯ ಆಲೋಚನೆ ಇರೋದು ಅದು ಓಕೆ. ಇನ್ನು ಕೆಲವರಿಗೆ ಭಾಷೆಯ ಆಲೋಚನೆ ಕೂಡ ಇದೆ. ಭಾಷೆ ಅಂದರೆ ನಾವು ಮಲಯಾಳದವರು, ಮಲಯಾಳ ಹುಡುಗಿನೇ ಬೇಕು, ನಾನು ತೆಲುಗು ಮಾತಾಡೋನು, ನನಗೆ ತೆಲುಗು ಹುಡುಗಿನೇ ಬೇಕು, ನಾನು ತೆಲುಗು ಹುಡುಗಿ ಮಾಡಿಕೊಂಡ್ರೆ ನಮ್ಮ ಮಮ್ಮಿಗೆ ಸೆಟ್ ಆಗ್ತತೆ, ನಮ್ಮ ಅಪ್ಪಗೆ ಸೆಟ್ ಆಗ್ತತೆ, ನಮ್ಮ ಅಜ್ಜಿಗೆ ಸೆಟ್ ಆಗ್ತತೆ. ಇಲ್ಲಿ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯರೇ, ಇದೆಲ್ಲ ರಿಲಿಜಿಯಸ್ ಮೈಂಡ್ಸೆಟ್. ಯೇಸುವನ್ನು ಯಾರ್ಯಾರು ಅಂಗೀಕರಿಸ್ತಾರೋ ಅವರು ದೇವರ ಮಕ್ಕಳು ಅಂತ ಕರೆಯಲ್ಪಡ್ತಾರೆ. ಒಂದು ವೇಳೆ ನೀನು ದೇವರ ಮಗನು ಅಂತ ಕರೆಯಲ್ಪಡಬೇಕು ಅಂದರೆ ನಿನಗೆ ಅರ್ಥ ಆಗಬೇಕಾಗಿರೋದು ವಿಷಯ ಏನಂದರೆ, ನಿನ್ನಿಂದ ಹಳೆ ಸಂಗತಿಗಳು ಹೋಗಿದ್ದಾವೆ. ನಿನ್ನೆ ನಾವು ಕೇಳಿದಂಥ ವಾಕ್ಯ ಸತ್ಯಾಂಶಗಳು, ಕ್ರಿಸ್ತ ಯೇಸುವಿನಲ್ಲಿರುವಂಥ ಸತ್ಯಾಂಶಗಳು ಏನು ಗೊತ್ತಾ? ನಿನ್ನ ಹಳೆ ಸಂಗತಿಗಳು ಹೋದವು. ಕೆಲವರು ಇನ್ನೂ ಇಟ್ಕೊಂಡಿದ್ದಾರೆ ಅದನ್ನು. ನೀನು ಅದನ್ನು ಬಿಡಬೇಕು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತೋದ್ಮೇಲೆ ಅದೆಲ್ಲ ಅಳಿಸ್ಬಿಟ್ಟಿದ್ದಾನೆ, ಅದೆಲ್ಲ ಕ್ರೂಜೆಗೆ ಜಾಡಿಸಿ ಬಿಟ್ಟಿದ್ದಾನೆ. ಈಗ ನೀನು ಒಂದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಈಗ ನಾನು ದೇವರ ಮಗ ಅಂದರೆ, ನಾನು ಮಗ ಅಂದರೆ ಬ್ರದರ್ ರೋಹಿತ್ ಕೂಡ ಮಗನೇ, ಬ್ರದರ್ ಹರ್ಷ ಕೂಡ ಮಗನೇ. ಈಗ ನನಗೆ ಬ್ರದರ್ ರೋಹಿತ್ ರಕ್ತ ಸಂಬಂಧಿಕನು ಅಲ್ಲ, ಆತ್ಮಿಕ ಸಂಬಂಧಿಕನು. ಯಾಕಂದರೆ ನಾನು ದೇವರಿಂದ ಹುಟ್ಟಿದವನೇ, ಈತನು ಕೂಡ ದೇವರಿಂದ ಹುಟ್ಟಿದವನೇ. ದೇವರಿಂದ ಹುಟ್ಟಿದವರಿಗೆ ಯಾರ ಸ್ವಭಾವ ಇರ್ತದೆ? ದೇವರ ಸ್ವಭಾವನೇ ಇರ್ತದೆ. ಈಗ ನನಗೆ ನಿಮಗೆ ದೇವರ ಸ್ವಭಾವ ಇರೋದು ಬಹಳ ಪ್ರಾಮುಖ್ಯ ಅಲ್ಲ. ಇವಾಗ ನನ್ನ ಮಕ್ಕಳಿದ್ದಾರೆ ಇಬ್ಬರು, ನನ್ನ ಮಕ್ಕಳಿದ್ದಾರೆ ಇಬ್ಬರು. ಈ ಇಬ್ಬರು ಮಕ್ಕಳು ಕೆಲವರು ಹೇಳ್ತಾರೆ, ಅಣ್ಣ ನಿಮ್ಮ ಮಗಳು ಸೇಮ್ ನಿನ್ನಂಗೆ ಇದ್ದಾಳೆ ಅಣ್ಣ. ನನಗೆ ಹುಟ್ಟಿದವಳು ನನ್ನಂಗಿಲ್ಲ ಅಂದರೆ ನಿಮ್ಮಂಗಿರ್ತಾಳ? ನನಗೆ ಹುಟ್ಟಿದವಳು ನನ್ನಂಗೆ ಇರ್ತಾಳಾಕಿ. ಅಣ್ಣ ನಿಮ್ಮ ಮಗ ಸೇಮ್ ನಿಮ್ಮಂಗೆ ಇದ್ದಾನೆ, ನನ್ನಂಗೆ ಇರ್ತಾನೆ.
ನಿಮ್ಮ ಮಗಳು ಸೇಮ್ ನಿಮ್ಮಂಗೆ ಮಾತಾಡ್ತಾಳೆ, ಹೌದು ನನ್ನಂಗೆ, ಸ್ವಲ್ಪ ಆ ರಿಫ್ಲೆಕ್ಟ್ ಆಗ್ತದೆ ಕ್ಯಾರೆಕ್ಟರ್. ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನಾವು ನಾಶವಾಗದ ಬೀಜದಿಂದ ತಿರುಗಿ ಹುಟ್ಟಿದ್ದೇವೆ. ದೇವರ ವಾಕ್ಯವೆಂಬ ಬೀಜದಿಂದ ಪುನರ್ಜನ್ಮ ಹೊಂದಿದ್ದೇವೆ. ವಿ ಬಾರ್ನ್ ಅಗೇನ್ ಬೈ ದ ಸೀಡ್ ಆಫ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೆಂಬ ಬೀಜದಿಂದ ನಾವು ತಿರುಗಿ ಹುಟ್ಟಿದ್ದೇವೆ. ಹೇಗೆ ಶಾರೀರಿಕವಾದ ಜನ್ಮ ಇದೆಯೋ ಹಾಗೆ ಆತ್ಮಿಕ ಜನ್ಮ ಕೂಡ ಇದೆ. ಆ ಆತ್ಮಿಕ ಜನ್ಮ ಆಗಿದ್ದು ದೇವರ ವಾಕ್ಯವೆಂಬ ಬೀಜ. ಆಮೆನ್. ಸೊ ಇಲ್ಲಿ ಈಗ ಜಾತಿ ಮತದ ಆಲೋಚನೆ ನಮಗಿರಬಾರ್ದು. ನಾನು ದೇವರಿಂದ ಹುಟ್ಟಿದ್ದೇನೆ, ನಾನು ದೇವರಿಂದ ಬಂದಿದ್ದೇನೆ, ನಾನು ದೇವರ ಮಗನು, ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರು ದೇವರ ಮಕ್ಕಳು ಅನ್ನೋ ಆಲೋಚನೆ ಇರಬೇಕು. ಕೆಲವರು ನೋಡ್ಬೇಕು, ರಕ್ಷಣೆ ಹೊಂದಿದ ಮೇಲೆ ಕೂಡ ಅವ್ರದ್ದು ಮನಸ್ಸು ಇನ್ನೂ ಚೇಂಜ್ ಆಗಿರಲ್ಲ. ದೇವರ ವಾಕ್ಯ ನಿಮ್ಮ ಮನಸ್ಸನ್ನು ನೂತನಪಡಿಸ್ತದೆ. ಕೆಲವರು ಎಜುಕೇಟೆಡ್ ಜನ, ಅನ್ಎಜುಕೇಟೆಡ್ ಜನ ಬಂದರೆ ಹಿಂಗ ನೋಡೋದು, ಹಂಗ ನೋಡೋದು. ಸಭೆಯಲ್ಲಿ ಇವೆಲ್ಲ ಜಾತಿ ಭೇದದ ಆಲೋಚನೆ ಇರೋದು ಅದು ಎರಡನೇದು. ಈ ಸ್ಟೇಟಸ್ದು ಇನ್ನೂ ಐತೆ ಸಭೆಗಳಲ್ಲಿ. ಇವರು ಈ ಜಾತಿ ಅವರು ಬಂದಿದ್ದಾರೆ, ನಾವು ಅವ್ರ ಜೊತೆ ಕೂತ್ಕೊಳ್ಳಲ್ಲ, ನಾವು ಅವ್ರ ಜೊತೆ ಊಟ ಮಾಡಲ್ಲ, ನಾವು ಇವ್ರ ಜೊತೆ ಊಟ ಮಾಡಲ್ಲ. ಪ್ರಿಯರೇ, ನೀವು ಅರ್ಥ ಮಾಡ್ಕೋಬೇಕು, ಏನು ಗೊತ್ತಾ, ಯೇಸುವಿನಿಂದ ನಾವು ಹುಟ್ಟಿದ ಮೇಲೆ ಯೇಸುವಿನ ಗುಣಲಕ್ಷಣೆ ಕೂಡ ನಮಗಿರಬೇಕು. ವಾಕ್ಯವೆಂಬ ಬೀಜ, ನಾಶವಾಗದ ಬೀಜದಿಂದ ನಾನು ತಿರುಗಿ ಹುಟ್ಟಿದ್ದೇನೆ ಅಂದರೆ ಶಾರೀರಿಕವಾದ ಆಲೋಚನೆಗಳನ್ನು ಬಿಟ್ಟು ನಾನು ಆತ್ಮಿಕವಾದ ಮನುಷ್ಯನು ಅಂತ ನಮಗೆ ಅರ್ಥ ಆಗಬೇಕು ಪ್ರಿಯರೇ. ಸೊ ನಾನು ತಿರುಗಿ ಹುಟ್ಟಿದ್ದೇನೆ. ಎಲ್ಲ ನಡ್ರಿ, ನಾನು ತಿರುಗಿ ಹುಟ್ಟಿದ್ದೇನೆ. ನಾನು ತಿರುಗಿ ಹುಟ್ಟಿದ್ದೇನೆ. ಈಗ ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ನಿಕೋದೇಮನು ಅಲ್ಲಿ ಯೇಸು ಕ್ರಿಸ್ತನ ಜೊತೆ ಒಂದು ಮಾತು ಚರ್ಚೆ ಆಗ್ತದೆ. ಯೇಸು ಕ್ರಿಸ್ತನು ಅಲ್ಲಿ ನಿಕೋದೇಮನ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ತಿರುಗಿ ಹುಟ್ಟೋದ ಬಗ್ಗೆ ಮಾತನಾಡ್ತಾನೆ ಯೇಸು ಸ್ವಾಮಿ. ಏನಂತ ಮಾತಾಡ್ತಾನಂದ್ರೆ, ಒಬ್ಬನು ಅಲ್ಲಿ ಬರೆಯಲ್ಪಟ್ಟಿದೆ, ಯೋಹಾನ 3:3. ಶಬ್ದ ಮಾಡಬೇಡ. ಓದಿ. ಮುಂದೆ ಓದಿ. ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದೇ ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಥ್ಯಾಂಕ್ ಯು. ಯಾರಾದರೂ ಒಬ್ಬರು ಬೈಬಲ್ ಓದ್ರಿ, ಎಲ್ಲರೂ ಓದಕ್ಕೆ ರೆಡಿ ಇರಬೇಡ್ರಿ. ಸಿಸ್ಟರ್ ಫಸ್ಟ್ ಯಾರು ಓದಿದ್ರಲ್ಲ ಅವ್ರು ಮಾತ್ರ ಓದ್ರಿ, ಯಾರಿಗೆ ಹೆಸರು ಹೇಳಿರ್ತೇವೋ ಅವ್ರಿಗೆ ಮಾತ್ರ ಓದ್ರಿ. ಓಕೆ, ಥ್ಯಾಂಕ್ ಯು. ಈಗ ಇಲ್ಲಿ ನನ್ನ ಕಡೆ ನೋಡ್ರಿ, ಇಲ್ಲಿ 2 ವಿಷಯಗಳನ್ನು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಏನು ಗೊತ್ತಾ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ. ನೀರು ಆತ್ಮ, ಇಲ್ಲಿ 2 ಮಾತಾಡ್ತಾ ಇದ್ದಾನೆ, ನೀರು ಆತ್ಮ. ಈ ವಚನ ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನೀರಂದರೆ ನೀರಿನ ದೀಕ್ಷಾ ಸ್ನಾನ ಅಂತ ಅಂದ್ಕೊಂಡಿದ್ದಾರೆ. ಈ ವಚನ ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಈ ವಚನ ನೀರು ಅಂದರೆ ವಾಕ್ಯದ ಬಗ್ಗೆ ಮಾತನಾಡ್ತಾ ಇದೆ. ಒಬ್ಬನು ವಾಕ್ಯದಿಂದಲೂ ಅಥವಾ ನೀರಿನಿಂದಲೂ ಆತ್ಮದಿಂದಲೂ ತಿರುಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅಂದರೆ ಯೇಸು ಸ್ವಾಮಿ ಮಾತನಾಡ್ತಾ ಇರೋದು ದೇವರ ವಾಕ್ಯದ ಬಗ್ಗೆ. ಅಂದರೆ ವಾಕ್ಯ ನೀರಿಗೆ ಸಾದೃಶ್ಯ ಪ್ರಿಯರೇ, ದೇವರ ವಾಕ್ಯ ನೀರಿಗೆ ಸಾದೃಶ್ಯ. ಈ ವಾಕ್ಯವೆಂಬ ನೀರಿನಿಂದ ನೀವು ತಿರುಗಿ ಹುಟ್ಟಬೇಕು. ಒಂದು. ಎರಡನೇದು, ಆತ್ಮನಿಂದ ತಿರುಗಿ ಹುಟ್ಟಬೇಕು. ಇಲ್ಲಿ ದೇವರು ತನ್ನ ನಿಕೋದೇಮನಿಗೆ ಹೇಳ್ತಾ ಇದ್ದಾನೆ, ಒಬ್ಬನು ವಾಕ್ಯದಿಂದ ಮತ್ತು ಆತ್ಮದಿಂದ
ತಿರುಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಈಗ ನಿಕೋದೇಮನ್ ಕೇಳ್ತಾನೆ, ಯೇಸುವೆ, ತಿರುಗಿ ಹುಟ್ಟಬೇಕಾದ್ರೆ ಮತ್ತೆ ತಾಯಿಯ ಗರ್ಭದಲ್ಲಿ ಹೋಗ್ಬೇಕಾ? ಈಗ ಪುನರ್ಜನ್ಮದ ಬಗ್ಗೆ ಕೆಲವ್ರಿಗೆ ಆಲೋಚನೆ ಏನು ಗೊತ್ತಾ? ನಾನು ಈ ಜನ್ಮದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ನೆಕ್ಸ್ಟ್ ಜನ್ಮ ಇದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಹುಟ್ಟಬೇಕು, ನಾನು ನೆಕ್ಸ್ಟ್ ಏನಾದರೂ ಜನ್ಮ ಇದ್ರೆ ನಾನು ಅಮೆರಿಕದಲ್ಲಿ ಹುಟ್ಟಬೇಕು, ನೆಕ್ಸ್ಟ್ ಇನ್ನೊಂದು ಜನ್ಮ ಇದ್ರೆ ಶಾರುಖ್ ಖಾನ್ ಮನೆಯಲ್ಲಿ ಹುಟ್ಟಬೇಕು, ನಾನು ನೆಕ್ಸ್ಟ್ ಇನ್ನೊಂದು ಜನ್ಮ ಇದ್ರೆ ನಾನು ಏನೋ ದೊಡ್ಡ ಐಶ್ವರ್ಯವಂತನ ಮನೆಯಲ್ಲಿ ಹುಟ್ಟಬೇಕು. ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯರೇ, ಅನ್ಯ ಜನರಿಗೆ ಪುನರ್ಜನ್ಮ ಅಂದರೆ ಇನ್ನೊಂದು ಜನ್ಮ ಶಾರೀರಿಕವಾಗಿ ಹುಟ್ಟುತ್ತೇವೆ ಅಂತ ಅನ್ಕೊಂಡಿದ್ದಾರೆ. ಶಾರೀರಿಕವಾಗಿ ಇನ್ನೊಂದು ಜನ್ಮ ಇಲ್ಲ, ಇರೋದು ಒಂದೇ ಜನ್ಮ ಶಾರೀರಿಕವಾದದ್ದು. ಮತ್ತೊಂದು ಜನ್ಮ ನಮಗೆ ಶರೀರದಲ್ಲಿ ಇಲ್ಲ, ಮತ್ತೊಂದು ಜನ್ಮ ಪುನರ್ಜನ್ಮ ಇರೋದು ಅದು ಆತ್ಮದಲ್ಲಿ ಮಾತ್ರ. ಯಾಕಂದರೆ ಆದಾಮ್ ಹವ್ವ ಪಾಪ ಮಾಡಿದಾಗ ಆದಾಮನು ದೇವರಿಂದ ದೂರ ಆದ, ಅಂದರೆ ಆತ್ಮನಲ್ಲಿ ಅವನು ಸತ್ತೋದ. ಆತ್ಮಿಕ ಮರಣ ಆದಾಮನಲ್ಲಿ ಬಂತು. ನಿನ್ನೆ ಪಾಸ್ಟರ್ ಅನಿಲ್ ಅವರು ಹೇಳ್ತಾ ಇದ್ರು, ಮೊದಲನೇ ಆದಾಮನಿಂದ ಮರಣ ಬಂತು, ಆದರೆ ಕಡೆ ಆದಾಮನಿಂದ ಜೀವ ಬಂತು ಅಲ್ಲ. ಮೊದಲನೇ ಆದಾಮನಿಂದ ಅಲ್ಲಿ ಮರಣ ಬಂತು, ಕಡೆಯ ಆದಾಮನಿಂದ ಜೀವ ಬಂತು. ಆ ಕಡೆ ಆದಾಮನು ಯಾರು? ಯೇಸು ಕ್ರಿಸ್ತನು. ಆ ಕಡೆ ಆದಾಮನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತೋದಾಗ ಆತನು ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು, ಇವತ್ತು ಸತ್ತವರಾದ ನಮ್ಮನ್ನು ಆತನು ಬದುಕಿಸಿದ್ದಾನೆ. ಇವತ್ತು ನಾವು ಜೀವಂತವಾಗಿದ್ದೇವೆ. ಹೇಗೆ ಜೀವಂತವಾಗಿದ್ದೇವೆ? ಸಜೀವವಾದ ದೇವರ ವಾಕ್ಯವೆಂಬ ನೀರಿನಿಂದ ನಾವು ಪುನರ್ಜನ್ಮ ಹೊಂದಿದ್ದೇವೆ. ನೀನು ರಕ್ಷಣೆ ಹೊಂದಿದ್ದು, ಪುನರ್ಜನ್ಮಕ್ಕೆ ಇನ್ನೊಂದು ಪದದಲ್ಲಿ ಹೇಳಬೇಕಂದ್ರೆ ರಕ್ಷಣೆ. ನೀನು ಸ್ಯಾಲ್ವೇಷನ್ ಹೊಂದಿದ್ದಿ. ನಾವು ಹೇಳ್ತೇಲ್ಲ, ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಪುನರ್ಜನ್ಮ ನಾನು ನೀವು ಹೊಂದಿದ್ದು ಸಜೀವವಾದ ದೇವರ ವಾಕ್ಯವೆಂಬ ನೀರಿನಿಂದ. ಪ್ರಿಯರೇ, ನಾವಲ್ಲಿ ನೋಡ್ತೇವೆ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೋಡ್ರಿ, ಪ್ರಾಣ ಆತ್ಮ ಶರೀರದ ಕುರಿತು ನಾವು ಆಗಲೇ ಕಲ್ತಿದ್ದೇವೆ. ಬಟ್ ಇಲ್ಲಿ ನಮಗೆ ಅರ್ಥ ಆಗಬೇಕಾಗಿರೋದು ವಿಷಯ ಏನಂದರೆ, ನನ್ನ ಶರೀರ ಒಂದು ದಿನ ಸಾಯ್ತತೆ, ಅದು ಮಣ್ಣಿಗೆ ಹೋಗ್ತದೆ. ಬಟ್ ನನ್ನ ಆತ್ಮ ಇದೆಯಲ್ಲ, ಆ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅಂದರೆ ನಾನು ನೀವು ದೇವರ ಆತ್ಮನಿಂದ ತಿರುಗಿ ಹುಟ್ಟಿದ್ದೇವಲ್ಲ, ನನ್ನ ಆತ್ಮಕ್ಕೆ ಈಗ ಸಾವೇ ಇಲ್ಲ. ಯಾಕಂದರೆ ನಿತ್ಯತ್ವವಾಗಿ ನಾನು ಕ್ರಿಸ್ತ ಯೇಸುವಿನೊಂದಿಗೆ ಪರಲೋಕದ ಸ್ಥಾನದಲ್ಲಿ ಆತ್ಮನಲ್ಲಿ ಕೂಡಿಸಲ್ಪಟ್ಟಿದ್ದೇನೆ. ಆತ್ಮನಲ್ಲಿ ನಾನು ಕೂಡಿಸಲ್ಪಟ್ಟಿದ್ದೇನೆ. ಅದಕ್ಕೆ ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಈಗ ನಾನು ನೀವು ಆತ್ಮದಲ್ಲಿ ಸಾಯಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಒಂದು ಸಾರಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಮೇಲೆ, ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೇನೆ ನಿಮಗೆ. ಕೆಲವರಿಗೆ ಭಯ ಏನು ಗೊತ್ತಾ? ನಾನು ರಕ್ಷಣೆ ಹೊಂದಿದ್ದೀನಲ್ಲ, ಈ ರಕ್ಷಣೆ ಹೋಗ್ಬಿಡ್ತತೇನೋ, ಈ ರಕ್ಷಣೆ ತೆಗೆದುಬಿಡ್ತಾನೇನೋ, ಒಂದು ವೇಳೆ ನಾನು ಏನಾದರೂ ಸುಳ್ಳು ಹೇಳಿದ್ರೆ, ಚಿಕ್ಕ ಸುಳ್ಳು ಹೇಳಿದ್ರೆ ಈ ರಕ್ಷಣೆ ಹೋಗ್ಬಿಡ್ತತೇನೋ. ಸೈತಾನನ ಬಂದು ಕಿವಿಯಲ್ಲಿ ಹಾಕ್ತಾನೆ. ಏನಂತ ಗೊತ್ತಾ? ನೀನು ಪಾಪ ಮಾಡಿದಿ ನೋಡು, ನೀನು ತಪ್ಪು ಮಾಡಿದಿ ನೋಡು, ನೀನು ನರಕಕ್ಕೆ ಹೋಗ್ತಿ. ಇವೆಲ್ಲ ನೆಗೆಟಿವ್ ಮಾತುಗಳು ಸೈತಾನನು ಬಂದು ಕಿವಿಯಲ್ಲಿ ಹಾಕ್ತಾನೆ. ಒಂದು ಸಾರಿ ನೆಗೆಟಿವ್ ಆಲೋಚನೆ ನಮ್ಮಲ್ಲಿ ಬರೋದೇನು ಗೊತ್ತಾ? ಡೌಟ್. ಯಾವುದರ ಮೇಲೆ ಡೌಟ್? ನಮ್ಮ ರಕ್ಷಣೆ ಮೇಲೆ ನಮಗೆ ಡೌಟ್ ಬರ್ತದೆ. ನಾವು ರಕ್ಷಿಸಲ್ಪಟ್ಟಿದ ಮೇಲೆ ನಮ್ಮ ರಕ್ಷಣೆ ಯಾರು ತೆಗೆದುಕೊಳ್ಳಕ್ಕೆ ಆಗಲ್ಲ. ಅಯ್ಯೋ, ಅದು ಹೇಗೆ ಪಾಸ್ಟರ್? ನಾನು ಹೇಳ್ತೇನೆ ನಿಮಗೆ ವಾಕ್ಯದಿಂದ. ರಕ್ಷಣೆ ಕೊಟ್ಟಿದ್ದವನು ಯೇಸು, ರಕ್ಷಣೆ ಆತನು ತೆಗೆದುಕೊಳ್ಳಲ್ಲ. ಕೆಲವರು ಹೇಳ್ತಾರಲ್ಲ, ದೇವರು ಕೊಟ್ಟ, ದೇವರು ತಗಂಡ. ದೇವರಿಗೆ ಕೊಡೋದು ಮಾತ್ರ ಗೊತ್ತು, ತಗೊಳ್ಳೋದು ಗೊತ್ತಿಲ್ಲ. ಆತನು ಜೀವವನ್ನು ಕೊಟ್ಟ, ಆತನು ತನ್ನನ್ನೇ ತಾನು ಶಿಲುಬೆ ಮೇಲೆ ಕೊಟ್ಟ, ನಮ್ಮನ್ನು ಪ್ರೀತಿಸ್ತಾನೆ ಆತನು, ಅದಕ್ಕೆ ಆತನು ಕೊಡುತ್ತಾನೆ ಹೊರತು ಆತನು ತೆಗೆದುಕೊಳ್ಳುವುದಿಲ್ಲ. ಪ್ರಿಯರೇ, ರಕ್ಷಣೆ ನಮಗೆ ಒಂದು ಸಾರಿ ಆದಮೇಲೆ ಆತನು ತೆಗೆದುಕೊಳ್ಳಲ್ಲ. ಬಟ್ ಕೆಲವು ಸಾರಿ ನಾವು ಸೈತಾನನಿಗೆ ಅವಕಾಶ ಕೊಟ್ಟಾಗ ನಮ್ಮ ರಕ್ಷಣೆ ನಾವೇ ಕಳೆದುಕೊಂಡು ದೂರ ಆಗುವಂಥ ಅವಕಾಶಗಳಿದ್ದಾವೆ. ಆದರೂ ಕೂಡ ಕರುಣೆ ಉಳ್ಳ ದೇವರು, ಕೃಪೆ ಉಳ್ಳ ದೇವರು. ನಾವು ತಪ್ಪಿ ಹೋದ ಕುಮಾರನ ಕಥೆಯಲ್ಲಿ ನೋಡಿದವೆ,
ಏನಂದರೆ ಆತನು ನಮ್ಮನ್ನು ಖಂಡಿಸುವವನಲ್ಲ, ಆತ ನಮ್ಮನ್ನು ಪ್ರೀತಿಸುವವನು, ಆತ ನಮ್ಮನ್ನು ಸೇರಿಸಿಕೊಳ್ಳುವವನು. ನಾವು ದೇವರಿಂದ ದೂರ ಆದರೆ ಕೂಡ ಆತನು ಮತ್ತೆ ನಾವು ದೇವರ ಹತ್ರ ಬಂದರೆ ಆತ ನಮ್ಮನ್ನು ಸೇರಿಸಿಕೊಳ್ತಾನೆ. ಇದೆಲ್ಲ ನಾನು ವಾಕ್ಯದಿಂದ ತಿರುಗಿ ಹುಟ್ಟಿದ ಮೇಲೆ ರಕ್ಷಣೆ ಆಗಿದೆ. ಆ ರಕ್ಷಣೆ ಎಂದಿಗೂ ದೇವರು ತೆಗೆದುಕೊಳ್ಳುವುದಿಲ್ಲ ಪ್ರಿಯರೇ. ದೇವರು ಕೊಡುವುದಕ್ಕೆ ಮಾತ್ರ ಇಷ್ಟಪಡ್ತಾನೆ, ತೆಗೆದುಕೊಳ್ಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಆತನು ಈ ರಕ್ಷಣೆ ಕೊಟ್ಟಿದ್ದ ಮೇಲೆ ಬೆಲೆ ಸಲ್ಲಿಸಿದ್ದಾನೆ, ಆತನು ಈ ರಕ್ಷಣೆ ಕೊಟ್ಟಿದ್ದ ಮೇಲೆ ಕ್ರಯ ಸಲ್ಲಿಸಿದ್ದಾನೆ, ಆತನು ಈ ರಕ್ಷಣೆ ಕೊಟ್ಟಿದ್ದ ಮೇಲೆ ತನ್ನನ್ನು ತಾನೇ ಶಿಲುಬೆ ಮೇಲೆ ಅರ್ಪಣೆ ಮಾಡಿದ್ದಾನೆ ಪ್ರಿಯರೇ. ರಕ್ಷಣೆ ಉಚಿತವಾಗಿ ನಾವು ಹೊಂದಿದ್ದೇವೆ, ಆದರೆ ರಕ್ಷಣೆ ಚೀಪ್ ಅಲ್ಲ ಪ್ರಿಯರೇ. ಈ ಸತ್ಯ ನಮಗೆ ಅರ್ಥ ಆಗಬೇಕು. ಈಗ ನಾವು ಆತ್ಮನಿಂದ ಹುಟ್ಟಿದ್ದೇವೆ, ಆತ್ಮವಾಗಿದ್ದೇವೆ. ಇಲ್ಲಿ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೋಹಾನ 6:63 ವಚನ, ಜಾನ್ 6:33 ಓದಿ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ. ಓಕೆ, ನೋಡ್ರಿ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ಮಾಂಸವು ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ನಾನು ನಿಮಗೆ ಹೇಳುವ ವಾಕ್ಯಗಳು ಆತ್ಮವೂ ಜೀವವೂ ಆಗಿದೆ. ಆಮೆನ್. ಇಲ್ಲಿ ದೇವರು ತನ್ನ ವಾಕ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಬದುಕಿಸುವಂಥದ್ದು ಆತ್ಮವೇ, ಆತನ ಮಾತುಗಳು ಆತ್ಮ ಮತ್ತು ಜೀವವಾಗಿದೆ. ದೇವರ ವಾಕ್ಯ ಆತ್ಮ ಮತ್ತು ಜೀವ. ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ, ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ನಾವು ಎಲ್ಲಿ ನೋಡ್ತೇವೆ ಗೊತ್ತಾ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ ಜೀವ ಇನ್ನೊಂದು ಕಡೆ ನೋಡ್ತೇವೆ, ಎಜಿಕೇಲ್ ಪುಸ್ತಕ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಜೀವ ಇದೆ ಪ್ರಿಯರೇ. ಯಾಕಂದ್ರೆ ಆತನು ಮಾತನಾಡುವ ಮಾತುಗಳು ಆತ್ಮವಾಗಿದೆ ಮತ್ತು ಜೀವವಾಗಿದೆ. ಶರೀರ ಅಥವಾ ಮಾಂಸ ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ಈ ಶರೀರ ಇದೆಯಲ್ಲ, ಈ ಭೂಮಿಯಲ್ಲಿ ಬದುಕಕ್ಕೆ ನಮಗೆ ದೇವರು ಕೊಟ್ಟಿದ್ದಾನಷ್ಟೇ. ಈ ಭೂಮಿಯಲ್ಲಿ ಜೀವಿಸಕ್ಕೆ ಈ ಶರೀರವನ್ನು ಕೊಟ್ಟಿದ್ದಾನೆ. ಆದರೆ ನೀವು ಆತ್ಮವಾಗಿದ್ದೇವೆ. ವಿ ಆರ್ ಸ್ಪಿರಿಟ್. ನಾವು ಆತ್ಮವಾಗಿದ್ದೇವೆ. ಬಹಳ ಜನಗೆ ಈ ಲೋಕದಲ್ಲಿ ಕೆಲವೇ ದಿನ ನಾವು ಬದುಕ್ತೇವೆ. ಕೆಲವರು 80 ವರ್ಷ, ಕೆಲವರು 100 ವರ್ಷ, ಇನ್ನು ಕೆಲವರು 120 ವರ್ಷ, ಇನ್ನು ಕೆಲವರಿಗೆ ಆಸೆ 200 ವರ್ಷ ಬದುಕಬೇಕು. ದೇವರಿಗೆ ಸ್ತೋತ್ರ. ನಿಮ್ಮ ಆಸೆಗಳಿಗೆ ದೇವರಿಗೆ ಸ್ತೋತ್ರ. ಬಟ್ ಈ ಭೂಮಿಯಲ್ಲಿ ಬದುಕುವವರೆಗೆ ನಮಗೆ ಈ ಶರೀರ ಬೇಕು. ಆದರೆ ನೀವು ಅರ್ಥ ಮಾಡ್ಕೋಬೇಕು, ಬದುಕಿಸುವಂಥದ್ದು ಆತ್ಮವೇ. ನಮ್ಮನ್ನು ಬದುಕಿಸಿದ್ದು ಆತ್ಮ, ನಮ್ಮನ್ನು ನಿಲ್ಲಿಸಿದ್ದು ದೇವರ ವಾಕ್ಯ ಪ್ರಿಯರೇ. ಆತನ ಮಾತುಗಳು ಆತ್ಮ ಮತ್ತು ಜೀವ. ಏನು ಆತ್ಮ ಜೀವ ಅಂದರೆ? ದೇವರು ತನ್ನ ಬಾಯಿಂದ ಮಾತನಾಡುವ ಪ್ರತಿಯೊಂದು ಮಾತುಗಳು ಬಾಯಿಂದ ಬರೋದು ಆತ್ಮ ಮತ್ತು ಜೀವ. ಹಲ್ಲೆಲೂಯಾ. ಏನು ಇದರ ಅರ್ಥ? ಇದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಆದಾಮವನ್ನ ದೇವರು ಸೃಷ್ಟಿ ಮಾಡಿದಾಗ ಅವನಿಗೆ ಶ್ವಾಸನೇ ಇದ್ದಿಲ್ಲ. ಅವನ ಒಳಗಡೆ ಶ್ವಾಸವನ್ನು ಊದಿದ. ಆಕ್ಚುಲಿ ಆತನು ಊದಿದ್ದು ಏನು ಗೊತ್ತಾ? ಆತ್ಮವನ್ನು ರಿಲೀಸ್ ಮಾಡ್ದ ದೇವರು. ತನ್ನ ಬಾಯಿಂದ ಆತ್ಮವನ್ನು ರಿಲೀಸ್ ಮಾಡ್ದ, ವಾಕ್ಯವನ್ನು ರಿಲೀಸ್ ಮಾಡ್ದ. ನೀವು ಆತ್ಮನನ್ನು ವಾಕ್ಯವನ್ನು ಬೇರೆ ಮಾಡೋಕ್ಕೆ ಆಗುವುದಿಲ್ಲ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 1ನೇ ವಚನದಲ್ಲಿ, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡ್ದ ಅಂತ. ಭೂಮಿಯು ನಿರಾಕಾರವಾಗಿತ್ತಂತ. ಆದಿಸಾಗರಗಳ ಮೇಲೆ ಅಲ್ಲಿ ಕತ್ತಲಿತ್ತಂತ. ಬಟ್ ದೇವರಾತ್ಮನು ಅಲ್ಲಿ ಚಲಿಸಿದನ್ನು ಬೈಬಲ್ ಹೇಳ್ತದೆ. 3ನೇ ವಚನದಲ್ಲಿ ದೇವರು ಬೆಳಕಾಗಲಿ ಅನ್ನಲು ಬೆಳಕು ಆಯಿತು. ಅಂದರೆ ಆತನ ಬಾಯಿಯ ಮಾತಿಂದ ಜೀವವನ್ನು ಬಿಡುಗಡೆ ಮಾಡುತ್ತಾನೆ. ದೇವರ ವಾಕ್ಯ ಇಲ್ದಿದ್ದ ಸಂಗತಿಗಳನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಈ ವಾಕ್ಯದಲ್ಲಿ ಇದೆ ಪ್ರಿಯರೇ.
ಅದಕ್ಕೆ ಈ ವಾಕ್ಯ ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಜಾಗ್ರತೆಗೆ ವಾಕ್ಯ ಕೇಳಿಸ್ಕೊಡ್ರಿ. ಈಗ ನಾನು ವಾಕ್ಯದಲ್ಲಿ ಆಳವಾಗಿ ನಾವು ಕಲಿಯಕ್ಕಿದ್ದೇವೆ ಪ್ರಿಯರೇ. ಕೆಲವು ಕ್ರೈಸ್ತವರು ವಾಕ್ಯವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ನೀವು ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಯಾವುದನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಗೊತ್ತಾ? ದೇವರ ಜೀವವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಆತ್ಮನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ದೇವರ ವಾಕ್ಯ ಅಲ್ಲಿ ಬಿಡುಗಡೆ ಆಯಿತು ದೇವರ ಬಾಯಿಂದ. ವಾಕ್ಯ ಬಿಡುಗಡೆ ಆದ ಮೇಲೆ ಅಲ್ಲಿ ಏನು ಬಿಡುಗಡೆ ಆಯಿತು ಗೊತ್ತಾ? ದೇವರ ಬಾಯಿಂದ ಜೀವ ಬಿಡುಗಡೆ ಆಯಿತು, ಆತ್ಮನು ಬಿಡುಗಡೆ ಆದನು. ಜೀವ ಮತ್ತು ಆತ್ಮ ಅಲ್ಲಿ ರಿಲೀಸ್ ಆದಾಗೆ ಇಲ್ಲದೇ ಇರುವ ಸಂಗತಿಗಳು ಅಲ್ಲಿ ಬಂದುವು ಪ್ರಿಯರೇ. ಅಷ್ಟು ಶಕ್ತಿ ಇದೆ ದೇವರ ವಾಕ್ಯದಲ್ಲಿ. ಈ ವಾಕ್ಯದ ಶಕ್ತಿ ನಮ್ಮ ನಾಲಿಗೆಯಲ್ಲಿ ದೇವರು ಇಟ್ಟಿದ್ದಾನೆ. ಜೀವ ಮರಣ ನಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾನೆ. ಅಂದರೆ ನಿನ್ನೆ ಪಾಸ್ಟರ್ ಅನಿಲ್ ಅವರು ನಮಗೆ ಹೇಳ್ತಾ ಇದ್ರು, ನಾನು ನೀವು ದೇವರಿಗೆ ಬೇಡುವ ಪ್ರಾರ್ಥನೆ ಮಾಡಬಾರ್ದು, ಹೇಳುವ ಪ್ರಾರ್ಥನೆ ಮಾಡಬೇಕು. ಅಂದರೆ ಬೆಟ್ಟಕ್ಕೆ ಮಾತನಾಡಬೇಕು, ಕಷ್ಟಗಳಿಗೆ ಮಾತನಾಡಬೇಕು. ಇದು ಕ್ರೈಸ್ತಿಯ ಜೀವಿತ ಪ್ರಿಯರೇ. ಸೊ ಕ್ರೈಸ್ತಿಯ ಜೀವಿತ, ನಾನೇನೋ ರಕ್ಷಣೆ ಹೊಂದಿದೆ, ಕಷ್ಟ ಅನುಭವಿಸಬೇಕು, ಬಾಧೆ ಅನುಭವಿಸಬೇಕು, ನೋವು ಅನುಭವಿಸಬೇಕು, ಶ್ರಮೆ ಅನುಭವಿಸಬೇಕು, ಕಣ್ಣೀರು ಸುರಿಸಬೇಕು, ಗೋಳಾಡಬೇಕು, ಅದಲ್ಲ ಕ್ರೈಸ್ತಿಯ ಜೀವಿತ. ಕ್ರೈಸ್ತಿಯ ಜೀವಿತ ಏನು ಗೊತ್ತಾ ಪ್ರಿಯರೇ? ಸೂಪರ್ ನ್ಯಾಚುರಲ್ ಜೀವಿತ. ಈ ಸೂಪರ್ ನ್ಯಾಚುರಲ್ ಜೀವಿತ ಕೊಟ್ಟಿದ್ದೇ ಸಜೀವವಾದ ದೇವರ ವಾಕ್ಯವೆಂಬ ಆತ್ಮನಿಂದ. ಹಲ್ಲೆಲೂಯ. ದೇವರ ವಾಕ್ಯ ಆತ್ಮ ಮತ್ತು ಜೀವ. ಹಿಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹದವಾದದ್ದಂತ. ಇಬ್ಬಾಯಿ ಕತ್ತಿ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು ದೇವರ ವಾಕ್ಯ. ಅದು ಕೀಲು ಮಜ್ಜೆಗಳನ್ನು ವಿಭಜಿಸುವ ಮಟ್ಟಿಗೂ ತೂರಿ ಹೋಗ್ತದಂತ. ನೋಡ್ರಿ ಪ್ರಿಯರೇ, ನಮ್ಮ ಶರೀರದಲ್ಲಾಗಲಿ, ನಮ್ಮ ಮನಸ್ಸಿನಲ್ಲಾಗಲಿ, ನಮ್ಮ ಆತ್ಮನಲ್ಲಾಗಲಿ ಯಾವುದು ಕೆಲಸ ಮಾಡ್ತತೆ ಅಂದರೆ ಅದು ಓನ್ಲಿ ದೇವರ ವಾಕ್ಯ. ದೇವರ ವಾಕ್ಯ ಗುಣಪಡಿಸ್ತದೆ, ದೇವರ ವಾಕ್ಯ ಸರಿಪಡಿಸ್ತದೆ, ದೇವರ ವಾಕ್ಯ ಇಲ್ದಿದ್ದನ್ನು ಸೃಷ್ಟಿ ಮಾಡ್ತದೆ, ದೇವರ ವಾಕ್ಯ ಜೀವವನ್ನು ಬಿಡುಗಡೆ ಮಾಡುತ್ತದೆ. ಕೀಲು ಮಜ್ಜೆಗಳನ್ನು ವಿಭಜಿಸುವ ಮಟ್ಟಿಗೂ ತೂರಿ ಹೋಗುವಂಥ ವಾಕ್ಯ. ನೀವು ಯಾವತ್ತಾದರೂ ಆಪರೇಷನ್ ಥಿಯೇಟ್ರಿಗೆ ಹೋಗಿದ್ರೆ ನಿಮಗೆ ಜ್ಞಾಪಕ ಇರ್ತದೆ ನಾನು ಹೇಳೋದು. ಇವಾಗ ನನಗೆ ಒಂದು ಸಾರಿ ಕಣ್ಣು ಆಪರೇಷನ್ ಆಗಿತ್ತು. ಕಣ್ಣು ಆಪರೇಷನ್ ಮಾಡೋಕ್ಕೆ ಕರ್ಕೊಂಡು ಹೋದ್ರು. ಒಳಗೆ ಕರ್ಕೊಂಡು ಹೋದಾಗ ನಾನು ಕಣ್ಣು ಓಪನ್ ಮಾಡಿ ಹಿಂಗೆ ಇದ್ದೀನಿ. ಅವ್ರು ಇಂಜೆಕ್ಷನ್ ಹಾಕಿದ್ರು. ಅವ್ರು ಅಂದರು, ಏನಾಗಲ್ಲ, ಚಿಂತೆ ಮಾಡಬೇಡ. ಬಟ್ ಅವ್ರು ಇಂಜೆಕ್ಷನ್ ಹಾಕಿದ್ರು, ನೀವು ಮಲಗ್ತೀರಿ ಇವಾಗ ಅಂತ ಹೇಳಿದರು. ನಾನು ಮಲಗ್ತಾನೇ ಇಲ್ಲ, ಕಣ್ಣು ಓಪನೇ ಮಾಡ್ಕೊಂಡಿದ್ದೀನಿ. ನನ್ನ ಕಣ್ಣು ಮುಂದೆ ಒಂದು ದೊಡ್ಡ ಕತ್ತಿ ಬಂತು, ಹಿಂಗೆ ಇಷ್ಟು ದೊಡ್ಡ ಕತ್ತಿ. ಈಗ ಕಣ್ಣಿಗೆ ಹೋಗ್ತದದು. ಆತ ಹೇಳ್ತಿದ್ದಾನೆ, ಕುಚ್ ಬಿ ನೀ ಹೋತಾ ಸೋಜಾಯಿಯೇ, ಮಲ್ಕೊಳ್ರಿ. ನಿದ್ದೆ ಬಂದಂಗೆ ಆಯಿತು. ಬಟ್ ಎಚ್ಚರವಾಗಿದ್ದೆ. ಆತ ಕತ್ತಿ ಇಡೋದು ನನ್ನ ಕಣ್ಣಲ್ಲಿ ಕಾಣ್ತಾ ಇದೆ. ಗಟ್ಟಿಗೆ ಇಟ್ಕೊಂಡು ನಿಂಗೆ ಕೈ. ಬಟ್ ನೋವು ಆಗ್ತಾ ಇಲ್ಲ ನನಗೆ, ಯಾಕೆಂದರೆ ಅವರು ಇಂಜೆಕ್ಷನ್ ಹಾಕಿದ್ದಾರೆ. ನೋವು ಆಗದೇ ಇರುವ ಇಂಜೆಕ್ಷನ್ ಹಾಕಿದ್ದಾರೆ. ಹಾಗೆ ಕಣ್ಣಲ್ಲಿ ಆಪರೇಷನ್ ಮಾಡ್ತಾ ಇದ್ದಾನೆ. ಒಂದು ಕತ್ತಿ ತಗೊಂಡ, ಒಂದು ಸೀಸರ್ ತಗೊಂಡ, ಎಲ್ಲ ತಗೊಂಡು ಆಪರೇಷನ್ ಮಾಡಿ ಒಂದು ಹಾಫ್ ಆನ್ ಅವರಲ್ಲಿ ಹೋಗಯ ಸಾಬ್, ಒಂದು ಇದು ಹಿಂಗೆ ಈ ರೀತಿಯಲ್ಲಿ ಮಾಡಿ ಇವಾಗ ಮನೆಗೆ ಹೋಗ್ರಿ ಅಂತೇಳಿ ನನಗೆ ಕಳಿಸ್ಬಿಟ್ರು. ದೇವರ ವಾಕ್ಯ ನಮ್ಮನ್ನು ಏನೇನು ದೇವರಿಗೆ ಇಷ್ಟ ಇಲ್ಲವೋ ಅವೆಲ್ಲ ಸರಿಪಡಿಸ್ತತೆ ಪ್ರಿಯರೇ. ನಿಮ್ಮ ಜೀವಿತ ಸರಿಯಾಗಬೇಕಂದ್ರೆ ಅದು ಓನ್ಲಿ ದೇವರ ವಾಕ್ಯದಿಂದ ಟ್ರಿಮ್ ಆಗ್ತದೆ. ದೇವರ ವಾಕ್ಯದಿಂದ. ಒಂದು ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು ದೇವರ ವಾಕ್ಯ. ಇದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಇದರ ಅರ್ಥ ಏನಂದರೆ, ಈ ದೇವರ ವಾಕ್ಯ ಈಗ ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ, ನಾನು ನಿಮಗೆ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ. ಈ ವಾಕ್ಯ ನಿಮಗೆ ಕೂಡ ಕಾರ್ಯ ಮಾಡ್ತತೆ, ಬೋಧಿಸುವ ವ್ಯಕ್ತಿ ಕೂಡ ಕಾರ್ಯ ಮಾಡ್ತದೆ. ಈ ಕಡೆ ಕೇಳುವವರಿಗೆ ಕೂಡ ಕಾರ್ಯ ಮಾಡ್ತತೆ, ಹೇಳುವವನಿಗೆ ಕೂಡ ಕೆಲಸ ಮಾಡ್ತದೆ. ಅಷ್ಟು ಶಕ್ತಿಯುಳ್ಳದು ದೇವರ ವಾಕ್ಯ. ಇದು ಒನ್ ವೇ ಅಲ್ಲ. ನೋಡ್ರಿ, ಕೆಲವರು ಪುಲ್ಪಿಟ್ ಮೇಲೆ ನಿಂತ್ಕೊಂಡು ವಾಕ್ಯ ಹೇಳ್ತಾ ಇರ್ತಾರೆ, ಪರಿಶುದ್ಧರಾಗಿರ್ರಿ. ಬಟ್ ವಾಕ್ಯ ಹೇಳುವವನಿಗೆ ಕೂಡ ಆ ವಾಕ್ಯ
ಕೆಲಸ ಮಾಡ್ತತೆ, ಒಂದು ವೇಳೆ ಅವನು ಅನುಮತಿ ಮಾಡಿಕೊಟ್ರೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ಅಂದರೆ ನನಗೆ ವಾಕ್ಯ ಕೊಡಲ್ಪಟ್ಟಿದ್ದು ಬರೇ ಬೋಧನೆ ಮಾಡೋಕ್ಕೆ ಅಲ್ಲ, ನನ್ನನ್ನು ಕೂಡ ಸರಿಪಡಿಸಕ್ಕೆ, ನನ್ನನ್ನು ಕೂಡ ತಿದ್ದಕ್ಕೆ. ನಾನು ಬೋಧಕನಾಗಿದ್ರೆ ಕೂಡ ನನ್ನ ಜೀವಿತ ಕೂಡ ದೇವರ ವಾಕ್ಯ ಸರಿಪಡಿಸ್ತದೆ. ಬಟ್ ಕೆಲವರು ಕಪಟಿಗಳಿದ್ದಾರೆ. ಕಪಟಿಗಳಿಗೆ ದೇವರ ವಾಕ್ಯ ಒಳಗಡೆ ಹೋಗಲ್ಲ. ಯಾಕಂದ್ರೆ ಅವರ ಮನಸ್ಸಾಕ್ಷಿ ಸತ್ತೋಗಿರ್ತದೆ. ಮನಸ್ಸಾಕ್ಷಿ ಒಂದ್ಸಾರಿ ಸತ್ತೋಯ್ತಾ, ನಾವು ಎಷ್ಟೇ ತಪ್ಪು ಮಾಡಲಿ ದೇವರ ವಾಕ್ಯ ಕರೆಕ್ಷನ್ ಆಗಿ ನಮಗೆ ಬರುವಾಗ ಆ ವಾಕ್ಯದ ಪ್ರಭಾವ, ಶಕ್ತಿ, ಆತ್ಮನ ಕಾರ್ಯ ನಾವು ಅನುಭವಿಸಕ್ಕೆ ಆಗಲ್ಲ. ಅದಕ್ಕೆ ಕೆಲವ್ರ ಗುಣ ಚೇಂಜೇ ಆಗಲ್ಲ. ಅವ್ರಿಗೆ ಹೇಳ್ತಾರೆ ಕೆಲವರು, ಇವ್ರು ಚೇಂಜೇ ಆಗಲ್ಲ, ಇವ್ರ ಜೀವಿತ ಇಷ್ಟೇ. ಕೆಲವ್ರು ಹಿಂಗೆ ಸೀಲ್ಗುದ್ ಬಿಟ್ಟಿರ್ತಾರೆ. ಯಾಕಂದ್ರೆ ದೇ ಡಿಂಟ್ ಅಲೋ ದ ವರ್ಡ್ ಆಫ್ ಗಾಡ್ ವರ್ಕ್ ಆಗಬೇಕು ನಮ್ಮ ಲೈಫಲ್ಲಿ ಅಂತ ಅವ್ರು ಅಲೋ ಮಾಡಿರಲ್ಲ. ಮನಸ್ಸಾಕ್ಷಿ ಸತ್ತೋಗಿರ್ತದೆ ಕೆಲವರಿಗೆ. ದೇವರ ವಾಕ್ಯ ಮನಸ್ಸಾಕ್ಷಿಯನ್ನು ಕೂಡ ಕಟ್ಟುತ್ತದೆ ಪ್ರಿಯರೇ. ದೇವರ ವಾಕ್ಯ ನನ್ನ ಮನಸ್ಸಾಕ್ಷಿಯನ್ನು ಕೂಡ ಕಟ್ತದೆ, ನಿಮ್ಮ ಮನಸ್ಸಾಕ್ಷಿಯನ್ನು ಕಟ್ತದೆ. ಅದಕ್ಕೆ ಪೌಲನು ತಿಮೋತಿಗೆ ಬಹಳ ಸಾರಿ ಹೇಳ್ತಾನೆ, ನಿನ್ನ ಮನಸ್ಸಾಕ್ಷಿ ಸಾಯದಂತೆ ಇಟ್ಕೋ. ಯಾಕಂದ್ರೆ ಮನಸ್ಸಾಕ್ಷಿ ನಮಗೆ ಹೇಳ್ತತೆ, ನಾವು ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ತಿದ್ದಿ, ಈಗ ಸರಿಪಡಿಸ್ಬೇಕು. ಯಾವುದು? ದೇವರ ವಾಕ್ಯನೇ ನಮ್ಮನ್ನು ಸರಿಪಡಿಸೋದು, ದೇವರ ವಾಕ್ಯನೇ ನಮ್ಮನ್ನು ತಿದ್ದೋದು, ದೇವರ ವಾಕ್ಯನೇ ನಮ್ಮನ್ನು ಸರಿಪಡಿಸೋದು ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ಸೊ ಈ ದೇವರ ವಾಕ್ಯದಿಂದ ನಾವೆಲ್ಲರೂ ಪುನರ್ಜನ್ಮವನ್ನು ಹೊಂದಿದ್ದೇವೆ. ಈಗ ಜಾಗ್ರತೆ ಕೇಳಿಸ್ಕೊಡ್ರಿ. ಇನ್ನೊಂದು 5 ನಿಮಿಷದಲ್ಲಿ ನಾನು ಒಂದು ಬ್ರೇಕ್ ಕೊಡ್ತೇನೆ. ಈ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನೀವೆಲ್ಲರೂ ನಿಮ್ಮ ಬಗ್ಗೆ ಆಲೋಚನೆ ಮಾಡಿರಿ. ದೇವರೇ, ನೀನು ಎಷ್ಟು ಅದ್ಭುತವಾಗಿ ನನ್ನನ್ನು ರಕ್ಷಿಸಿದಿ. ದಿಸ್ ಈಸ್ ಸೂಪರ್ ನ್ಯಾಚುರಲ್ ಮೆರಕಲ್ ಪ್ರಿಯರೇ. ಬೈಬಲಲ್ಲಿ ಯಾವುದಾದ್ರೂ ದೊಡ್ಡ ಅದ್ಭುತ ಇದ್ರೆ ಅದು ಯಾವುದು ಗೊತ್ತಾ? ಕೆಲವರು ಹೇಳ್ತಾರೆ ಕೆಂಪು ಸಮುದ್ರ 2 ಭಾಗ ಆಗಿದ್ದು, ಯೋರ್ದನ್ ನದಿ 2 ಭಾಗ ಆಗಿದ್ದು. ಅದಕ್ಕಿಂತ ದೊಡ್ಡ ಅದ್ಭುತ ಯಾವುದು ಗೊತ್ತಾ? ಯುವರ್ ಸ್ಯಾಲ್ವೇಷನ್, ನಿಮ್ಮ ರಕ್ಷಣೆ. ಯಾಕಂದ್ರೆ ಅದು ಸೂಪರ್ ನ್ಯಾಚುರಲ್ ಕಾರ್ಯ, ಅದು ಅಲೌಕಿಕವಾದ ಕಾರ್ಯ. ನಾಶವಾಗದ ಬೀಜದಿಂದ ನಾವು ತಿರುಗಿ ಹುಟ್ಟಿದ್ದೇವೆ. ನಾವು ದೇವರಿಂದ ಹುಟ್ಟಿದ್ದೇವೆ, ನಾವು ಮೇಲಿನಿಂದ ಹುಟ್ಟಿದ್ದೇವೆ. ಇದಕ್ಕೆಲ್ಲದಕ್ಕೆ ಮೂಲ 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 ಗಾಡ್ಸ್ ವರ್ಡ್, ದೇವರ ವಾಕ್ಯ. ನಿಮ್ಮ ರಕ್ಷಣೆಗೆ ಮೂಲ ದೇವರ ವಾಕ್ಯ. ನಿಮ್ಮ ಸ್ಯಾಲ್ವೇಷನ್ಗೆ ಮೂಲ ದೇವರ ವಾಕ್ಯ. ಸಿಸ್ಟರ್, ಬ್ರದರ್, ರಕ್ಷಣೆಗೆ ಮೂಲ ದೇವರ ವಾಕ್ಯ. ಈ ವಾಕ್ಯವನ್ನು ನೀನು ನಿರ್ಲಕ್ಷ್ಯ ಮಾಡಬಾರ್ದು. ಎಲ್ಲರೂ ನನ್ನ ಕಡೆ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಜಾನ್ 1:1 ಏನ್ ಹೇಳ್ತತೆ? ಓದಿ ಸಿಸ್ಟರ್. ಜಾನ್ 1:1. ಜಾನ್ 1:1. ನೋಡ್ರಿ, ಥ್ಯಾಂಕ್ ಯು ಸಿಸ್ಟರ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವರ್ಡ್ ಆಫ್ ಗಾಡ್. ಈ ವಾಕ್ಯ ಇದೆಯಲ್ಲ, ದೇವರ ವಾಕ್ಯ ಇದೆಯಲ್ಲ, ಸತ್ಯವೇದ ವಾಕ್ಯ, ಇದೇ ದೇವರು ಯೇಸು ಕ್ರಿಸ್ತನು. ಅಂದ್ರೆ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದ್ರೆ ಆ ಯೇಸು ಕ್ರಿಸ್ತನು ಆದಿಯಿಂದ ಇದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಮುಂದೆ ಹೇಳ್ತತೆ, ಆ ವಾಕ್ಯವೆಂಬಾತನು ಶರೀರಧಾರಿಯಾಗಿ ಈ ಲೋಕಕ್ಕೆ, ಈ ಭೂಮಿಗೆ ಬಂದನು. ಆ ವಾಕ್ಯವೆಂಬಾತನು. ನೀವು ಆಮೇಲೆ ಅಲ್ಲಿ ಕೆಳಗಡೆ ಓದ್ಕೊಂತ ಬಂದ್ರೆ, ಆ ವಾಕ್ಯವೆಂಬಾತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದನು. ನಾನು ಏನು ಹೇಳಕ್ ಪ್ರಯತ್ನ ಮಾಡ್ತಿದ್ದೇನೆಂದ್ರೆ, ನನಗೆ ನಿಮಗೆ ಈ ಲೋಕದಲ್ಲಿರುವಂಥ ಜನರು, ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ.
ಈಗ ನನ್ನ ಕಡೆ ಗಮನ ಇಟ್ಟು ಕೇಳಿಸ್ಕೊಡ್ರಿ. ನಾನು ಇನ್ನೊಂದು 2 ಮಿನಿಟ್ಸಲ್ಲಿ ಬ್ರೇಕ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ಧ್ಯಾನ ಮಾಡಬೇಕು. ಅದ್ಭುತವಾಗಿ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಪ್ರಿಯರೇ, ದೇವರ ವಾಕ್ಯವೆಂದು. ನೋಡ್ರಿ, ಬೀಜ ಇದೆಯಲ್ಲ, ಬೀಜ ದೇವರ ವಾಕ್ಯಕ್ಕೆ ಹೋಲಿಕೆ. ಬೀಜ ಏನು ಮಾಡ್ತದೆ ಗೊತ್ತಾ ಪ್ರಿಯರೇ? ಬೀಜ ದೇಹವನ್ನು ಕೊಡ್ತದೆ, ಬಾಡಿ ಕೊಡ್ತದೆ. ಬೀಜ ದೇಹವನ್ನು ಕೊಡುತ್ತದೆ. ಅಂದರೆ ನಾಶವಾಗದೇ ಇರುವ ಬೀಜ ದೇವರ ವಾಕ್ಯ. ಈಗ ಶಾರೀರಿಕವಾದ ಜನ್ಮ ಒಂದು ಬೀಜದಿಂದಲೇ ಆಗಿದೆ. ನಮ್ಮ ತಂದೆ ತಾಯಿಯವರು ಅವರು ಮದುವೆ ಆದಮೇಲೆ ಜೊತೆ ಸೇರಿದಾಗ ನಾವು ಹುಟ್ಟಿದ್ದೇವೆ ಒಂದು ಬೀಜದಿಂದಲೇ. ಯಾವ ರೀತಿಯಲ್ಲಿ ನಾವು ಹುಟ್ಟಿದಾಗ ನಮಗೆ ಶರೀರ ಸಿಕ್ತೋ, ನಮ್ಮ ಆತ್ಮಕ್ಕೆ ಕೂಡ ದೇವರು ಮಹಿಮೆಯ ಒಂದು ಶರೀರ, ಮಹಿಮೆಯ ಅದ್ಭುತವಾದ ಜೀವಿತ ಈ ಭೂಮಿಯಲ್ಲಿ ಇರುವಾಗ ಆತನು ಕೊಡಕ್ಕಿದ್ದಾನೆ. ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಅಂದರೆ, ಆ ವಾಕ್ಯವೆಂಬಾತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದ. ಅಂದರೆ ಯೇಸು ಕ್ರಿಸ್ತನು ವಾಕ್ಯ ಆಗಿದ್ದ, ಶರೀರ ಆಗಿ ಈ ಲೋಕಕ್ಕೆ ಬಂದ, ಶರೀರಧಾರಿಯಾಗಿ ಬಂದ. ಯಾಕೆ ಶರೀರಧಾರಿಯಾಗಿ ಬಂದ? ಶರೀರದಲ್ಲಿ ಪಾಪ ಮಾಡಿದವರನ್ನು ರಕ್ಷಿಸಕ್ಕೆ ಶರೀರಧಾರಿಯಾಗಿ ಬಂದ. ಮತ್ತು ನಮ್ಮೆಲ್ಲರನ್ನು, ಪಾಪದಲ್ಲಿದ್ದವರನ್ನು, ಶಾಪದಲ್ಲಿದ್ದವರನ್ನು, ರೋಗದಲ್ಲಿದ್ದವರನ್ನು ಆತನು ರಕ್ಷಿಸಿ ತನ್ನ ಮಗಳಾಗಿ ವಾಕ್ಯವೆಂಬ ನೀರಿನಿಂದ ಇವತ್ತು ಸಭೆಯನ್ನು ಆತನು ಶುದ್ಧೀಕರಿಸಿದ್ದಾನೆ. ಆಮೆನ್. ಇವತ್ತು ಕೂಡ ವಾಕ್ಯ ಸಭೆಯಲ್ಲಿ ಯಾಕೆ ಹೇಳಲ್ಪಡ್ತತೆ? ಸುಮ್ಮನೆ ಅಲ್ಲ. ನೋಡ್ರಿ, ಕೆಲವರು ಹೆಂಗಂದ್ರೆ, ಕೆಲವರು ಅತಿ ಆತ್ಮಿಕರು, ಸಭೆಗೆ ಹೋಗೋರು ಅತಿ ಆತ್ಮಿಕರು. ಏನ್ ಗೊತ್ತಾ? ವಾಕ್ಯ ಅಲ್ಲಿ ಕಲಿಯಕ್ಕೆ ಹೋಗಲ್ಲ ಅವರು. ಇವತ್ತು ಏನು ವಾಕ್ಯ ಇರ್ತತೆ, ಸೂಪರ್ ವಾಕ್ಯ ಸಿಗ್ತತೆ ಇವತ್ತು. ಏನಪ್ಪ ವಾಕ್ಯ, ಪ್ರಾಫರ್ಸಿ ವಾಕ್ಯ ಸಿಗ್ತತೆ ಇವತ್ತು, ನನಗೆ ಬೇಕಾಗಿದ್ದೇ ಸಿಗ್ತತೆ ಅಂತ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅವತ್ತೇ ದೇವರು ಏನು ಮಾಡ್ತಾನೆ ಗೊತ್ತಾ? ಗುಣಲಕ್ಷಣೆ ಬಗ್ಗೆ ಕಲಿಸ್ತಾನೆ. ಏನಪ್ಪ ಗುಣಲಕ್ಷಣೆ? ಸುಳ್ಳು ಹೇಳೋದು ಬಿಡ್ರಿ, ದೇವರ ಕಡೆ ತಿರುಗಿಕೊಳ್ರಿ, ರಿಪೆಂಟ್ ಅಂತ ಒಂದು ವಚನ ಬರ್ತದೆ. ಅವಾಗ ನಾವು ಹೇಳ್ತೇವಲ್ಲಿ, ಚ ತಲೆನೋತಪ್ಪೂ, ಇವತ್ತು ಮೈಂಡ್ ಸೆಟ್ಟಿಂದ ಬಂದೆ ಚರ್ಚಿಗೆ. ಪಾಸ್ಟರ್ ಅವರು ರಿಪೆಂಟ್ ಅಂತ ಹೇಳ್ತಿದ್ದಾರೆ, ಚೇಂಜ್ ಅಂತ ಹೇಳ್ತಿದ್ದಾರೆ, ಗುಣಲಕ್ಷಣೆ ಅಂತ ಹೇಳ್ತಾರೆ. ಬೇಡಪ್ಪೋ, ಇದು ಸರಿಯಲ್ಲ, ನಾನು ರಾಂಗ್ ಪ್ಲೇಸ್ ಬಂದುಬಿಟ್ಟಿದ್ದೀನಿ. ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ದೇವರ ವಾಕ್ಯ ನೀನು ಎಂಟರ್ಟೈನ್ಮೆಂಟ್ಗೋಸ್ಕರ ಕೇಳಬಾರ್ದು. ದೇವರ ವಾಕ್ಯದಲ್ಲಿರುವಂಥ ಶಕ್ತಿ ನಿನ್ನ ಒಳಗಡೆ ಬಂದರೆ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗ್ತದೆ, ಚೇಂಜಸ್ ಸ್ಟಾರ್ಟ್ ಆಗ್ತದೆ, ಒಂದು ಮಹಿಮೆಯ ಅದ್ಭುತವಾದ ಕಾರ್ಯಗಳು ಪ್ರಾರಂಭ ಆಗ್ತವೆ ಪ್ರಿಯರೇ. ಅಷ್ಟು ಶಕ್ತಿ ಇದೆ ವಾಕ್ಯದಲ್ಲಿ. ವಾಕ್ಯ ಓದುವಾಗ ಕೂಡ ಹಂಗೆ ಓದ್ಬೇಕು. ಕೆಲವರು ಬಹಳ ಜನ ವಾಕ್ಯ ಓದುವಾಗ, ಇವತ್ತು ದೇವ್ರು ನನ್ನ ಜೊತೆ ಮಾತಾಡ್ತಾನೆ, ಏನಪ್ಪ ಐ ವಿಲ್ ಬ್ಲೆಸ್ ಯು, ಐ ವಿಲ್ ಗಿವ್ ದಿಸ್ ಥಿಂಗ್ಸ್, ಐ ವಿಲ್ ಬ್ಲೆಸ್ ಯು, ನಾನು ನಿನ್ನ ತಲೆಯಾಗಿಡ್ತೇನೆ, ಬಾಲವಾಗಿಡಲ್ಲ. ಅವಾಗ ಏನು ಹೇಳ್ತೀವಿ? ಆಮೇನ್ 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 ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ಮತ್ತೆ ಬೈಬಲ್ ಓದುವಾಗ ಆ ಬೈಬಲಲ್ಲಿ ನಾವು ಓದ್ತಾ ಇರ್ತೇವೆ, ಏನು ಗೊತ್ತಾ? ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಿ. ನಾನು ಹೆಂಗೆ ಪರಿಶುದ್ಧನಾಗಿರ್ಬೇಕು? ರಾಂಗ್ ನಂಬರ್. ಇದು ನನಗಲ್ಲ. ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಅಂದರೆ, ದೇವರ ವಾಕ್ಯ ನಿಮಗೇನು ಬೇಕು ನೀವು ಹೊಂದಿಕೊಳ್ಳೋದಲ್ಲ. ನಿಮ್ಮ ಜೀವಿತದಲ್ಲಿ ಆ ವಾಕ್ಯಗಳು ಬರುವಾಗ ನೀವು ಅದಕ್ಕೆ ಅನುಮತಿ ಮಾಡಿಕೊಡ್ರೆ, ಆ ವಾಕ್ಯ ನಿಮ್ಮ ಒಳಗಡೆ ಮಹಿಮೆಯ ಕಾರ್ಯಗಳು, ಮಹಿಮೆಯ ಜೀವಿತ ಪ್ರಾರಂಭ ಮಾಡ್ತದೆ. ಆಮೆನ್. ಯಾಕಂದರೆ ಆ ವಾಕ್ಯ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನನ್ನಲ್ಲಿ ಕಾರ್ಯ ಮಾಡೋಕ್ಕೆ ಮಾರ್ಗ ಅದು ದೇವರ ವಾಕ್ಯ ಮಾತ್ರ. ರಕ್ಷಣೆಗೆ ಮೂಲ ದೇವರ ವಾಕ್ಯ, ಬದಲಾವಣೆಗೆ ಮೂಲ ದೇವರ ವಾಕ್ಯ, ಅಭಿವೃದ್ಧಿಗೆ ಮೂಲ ದೇವರ ವಾಕ್ಯ, ಆತ್ಮನ ಚಲನೆಗೆ ಮೂಲ ದೇವರ ವಾಕ್ಯ. ಎಸಿಕೆಲ್ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ಅಲ್ಲಿ ಒಣಗಿ ಹೋದಂಥ ಎಲುಬುಗಳ ಮಧ್ಯದಲ್ಲಿ ಅದ್ಭುತವಾಗಿ ದೇವರು ಕಾರ್ಯ ಮಾಡ್ತಾನೆ. ಅದು ನಾನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ಅದರ ಕುರಿತು ಮಾತಾಡ್ತೇನೆ. ಆಮೆನ್. ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತನಾಡಿದ್ದಾನೆ. ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ನಾವು ವಾಪಸ್ 5 ನಿಮಿಷದಲ್ಲಿ ಬರೋಣ. ಓವರ್ ಟು ಹರ್ಷ.